ಪರಲೋಕದಲ್ಲಿರುವ ಯೇಸು ಪ್ರಭುವೇ, ನಿಮ್ಮ ಹೆಸರು ಅತಿ ಪವಿತ್ರವಾಗಿದೆ. ನೀವೇ ಸರ್ವೋತ್ತಮರು. ನಾನು ಯೇಸುವಿನಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಆಜ್ಞೆಯಂತೆ ನಾವು ನಡೆದುಕೊಳ್ಳುತ್ತೇವೆ. ಪರಲೋಕದಲ್ಲೂ ಕೂಡ ನೀವು ಹೇಳಿದಂತೆಯೇ ನಡೆದುಕೊಳ್ಳುತ್ತೇವೆ. ಯೇಸು ಪ್ರಭುವೇ, ಸರಿಯಾದ ಸಮಯದಲ್ಲಿ ನಮ್ಮ ಹಸಿವನ್ನು ನೀಗಿಸಿ ನೀವು ಕರುಣಾಮಯರಾಗಿ ನಮ್ಮ ಮೇಲೆ ಕರುಣೆಯನ್ನು ತೋರಿ ನಮಗೆ ನೋವನ್ನು ಕೊಡದೆ ನಮ್ಮನ್ನು ಕಾಪಾಡಿ ಸ್ವಾಮಿ. ನಮಗೆ ನೀವೇ ಪ್ರಭುಗಳು, ನೀವೇ ಅರಸರು, ನೀವೇ ನಮಗೆ ಮಾರ್ಗದರ್ಶಿಗಳು. ಓ ದೇವರೇ, ನಮಗೆ ಯಾವುದೇ ಪ್ರೇತಾತ್ಮಗಳು ಬಂದು ನಮ್ಮನ್ನು ಕಾಡಿಸದಂತೆ ನೋಡಿಕೊಳ್ಳಿ. ನೀವೇ ನಮಗೆ ರಕ್ಷೆಯನ್ನು ಕೊಡಿ. ನಾವು ನಿಮ್ಮನ್ನೇ ನಂಬಿದ್ದೇವೆ. ನೀವೇ ನಮಗೆ ಹಲೋ, ಲೋ ಎಲ್ಲೋ ಇದೆಯಾ? ಹಾ, ಬೇಗ ಬಾರೋ. ಲೋ ಅಲ್ಲಲ್ಲ, ಅಲ್ಲಿ ನಾಯಿಗಳ ಕಾಟ ತುಂಬ ಇದೆ. ಹಾ, ಇಲ್ಲಿ ನೋಡು, ನಮ್ಮ ನಾರಾಯಣ ಅವ್ರ ಮನೆ ಹತ್ರ ಒಂದು ಗ್ರೌಂಡ್ ಇದೆಯಲ್ಲ, ನೀನು ಅಲ್ಲಿಗೆ ಬಂದ್ಬಿಡು. ಹಾ, ಬೇಗ ಬಂದ್ಬಿಡು. ಅವನು ಬಂದ್ಮೇಲೆ ಶುರು ಮಾಡಬೇಕು. ಆ ಶ್ರೀರಂಗಪಟ್ಟಣದ ಕಾವೇರಿಯ ನದಿಯ ದಡದಲ್ಲಿ ಆಗತಾನೆ ಜನಿಸಿದ ನವಜಾತ ಶಿಶುವಿನ ಪಾದ ಕಂಡುಬಂದಿದೆ. ಆ ಪಾದದ ಹಿಂದಿನ ರಹಸ್ಯವನ್ನು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಶ್ರೀರಂಗಪಟ್ಟಣದ ಜನರು ಈ ವಿಷಯದ ಕುರಿತು ಕಳವಳಗೊಂಡಿದ್ದಾರೆ. ಪೊಲೀಸರು ಇದನ್ನು ಭೇದಿಸಲು ಪ್ರಯತ್ನಪಟ್ಟಿದ್ದಾರೆ.
ಡೆಲ್ಟಾ 3 ಇನ್ಫಾರ್ಮೇಷನ್ ಸರಿಯಾಗೇ ಇದೆ. ನಾನಿವಾಗ ಅದೇ ಏರಿಯಾದಲ್ಲಿದ್ದೀನಿ. ಬ್ಲ್ಯಾಕ್ ಜೀಪ್ KA 192-181. ಹಲೋ ಲೀನಾ, ನೀನ್ ಎಲ್ಲಿದ್ಯಾ? ಆಫೀಸಲ್ಲಿ ಇದ್ದೀನಿ. ನಾನು ಹೇಳಿದ್ನಲ್ಲ, ಯುರೋಪಿಯನ್ ಟೀಮ್ಸ್ ಇದ್ದಾರೆ. ನಾಳೆ ನೀನ್ ಬರ್ತೀಯಾ ತಾನೆ? ನಾಳೆ ಬರಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. 1 ವೀಕ್ ಅಲ್ಲೇ ಇರ್ತೀನಿ. ಯಾರು? ಅರುಣ್. ಇಲ್ಲಿ ನೋಡು, ನಾಳೆ ನೀನ್ ಬರ್ಲೇಬೇಕು. ನಾನ್ ನಿನ್ನ ನೋಡ್ಬೇಕು. ಹಾ, ಓಕೆ. ಟ್ರಾವೆಲ್ಸ್ ಆಪರೇಟರ್ ಆಗಿರೋದ್ರಿಂದ ಎಷ್ಟೊಂದು ಅಮ್ಯುನಿಟೀಸ್ ಇದೆ. ರೂಮ್ಸು ಫ್ರೀಯಾಗಿ ಸಿಗುತ್ತೆ. ಸುಮ್ಮನೆ ಅಲ್ಲ, ಲಾಸ್ಟ್ ತಿಂಗಳು ಒಂದು 8 ಗ್ರೂಪ್ ಇಲ್ಲಿ ಬಂದು ಸ್ಟೇ ಮಾಡಿದ್ರು. ಓ ಸೂಪರ್, ಚೆನ್ನಾಗಿದೆ. ಈ ಗ್ರೂಪ್ನವರು ಸ್ಟ್ರೈಟ್ ಆಗಿ ಮಾಲ್ಗೆ ಹೋಗ್ತಾರೆ. ಓ ನಿಜ ಹೇಳ್ಬೇಕಂದ್ರೆ ನಾವು ಅವ್ರ ಜೊತೆನೂ ಹೋಗ್ಬೇಕು. ನೀನ್ ಹೀಗೆ ಊರ್ ಸುತ್ತಾ ಇರು. ನಾವು ಮೊದಲು ಸೆಟ್ಲ್ ಆಗ್ಬೇಕಲ್ಲ, ಅದಾದ್ಮೇಲೆನೆ ನಾವಿಬ್ರು ಲವ್ ಮಾಡೋದನ್ನ ಮನೇಲಿ ಹೇಳಬಹುದು. ಚಂದಿರವೇ ಬಾಬಾ, ಮೋಹ ಹೊಕ್ಕುತ್ತಿದೆ ಈಗ, ನಕ್ಷತ್ರಗಳೇ ನಾಚುತ್ತ ಕಾದಾಡಿದೀಗ, ನಾಚುತ್ತ ಚಂದಿರ ಕಾಯುತ್ತಿದೆ ತೇಲಾಡುತ್ತಾ, ಹಾಯಾಗಿದೆ ಈ ವೇಳೆಯೋ, ಬಾನ ಚಂದಿರವೇ ಬಾಬಾ, ಮೋಹ ಹೊಕ್ಕುತ್ತಿದೆ ಈಗ. ನಡೆಯಲು ಹಾದಿಗಳಿಲ್ಲ, ನಿರ್ಣಯವು ಕಾಡಿದೆಯಲ್ಲ, ಸಿಹಿಯಾದ ಜೇನ ಕಡಲು ನೀನು, ಬೆಚ್ಚನೆ ಶಾಖವು ಏರಿ ದಾಹವೇ ತೀರದೆ ಈಗ, ತಂಪಲಿ ಮಂಜನು ಹುಡುಕಿದೆ, ರಾತ್ರಿಯ ಆ ಕ್ಷಣಗಳು ಕಣ್ಣ ಅಂಚಿನಲ್ಲಿ, ಕೈಯ ಚಾಚುತ್ತಲಿದೆ, ಸವರಿ ಸೇರಲೀಗ, ಮಳೆಯೇ ಮಂಜಾಗಿದೆ, ಪ್ರೀತಿ ಕೋರಿಕೆಯಲಿ ಪ್ರೇಮ ಅತಿಯಾಗುತ್ತಾ, ಬಿಸಿಯ ಕಿಡಿಯಾಗಿದೆ, ಸಾಗಿದೆ ಬಾನ
ಚಂದಿರವೇ ಬಾಬಾ ಮೋಹ ಹೊಕ್ಕುತ್ತಿದೆ ಈಗ ನಕ್ಷತ್ರಗಳೇ ನಾಚುತ್ತ ಕಾದಾಡಿದೀಗ ನಾಚುತ್ತ ಚಂದಿರ ಕಾಯುತ್ತಿದೆ ತೇಲಾಡುತ್ತಾ ಹಾಯಾಗಿದೆ ಈ ವೇಳೆಯೋ ಹಲೋ ಮೇಡಮ್. ಗುಡ್ ಮಾರ್ನಿಂಗ್. ನಿಮ್ಮ ಸ್ಟಡಿ ಲೀವ್ನ ಎಕ್ಸ್ಟೆನ್ಷನ್ ಅಪ್ರೂವಲ್ ಈ ವಾರದೊಳಗಡೆ ಕಂಪ್ಲೀಟ್ ಆಗುತ್ತೆ. ಹೋಮ್ ಸೆಕ್ರೆಟರಿ ಆಫೀಸ್ನಿಂದ ಕಾಲ್ ಬಂದಿದೆ. ನನ್ನ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಸೊ 1 ವರ್ಷ ಇದಾದಮೇಲೆ ಯಾವುದೇ ಕೆಲಸ ಇರಲ್ಲ. ಎಸ್. ಇದು ಅನ್ಅಫಿಷಿಯಲ್ ಆಗಿರೋದ್ರಿಂದ ಒಂದು ಪ್ರೈವೇಟ್ ಸ್ಪೇಸ್ನಲ್ಲಿ ಮೀಟ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ನೀವು ಸೆಲೆಕ್ಟ್ ಮಾಡಿದ ರಿಸರ್ಚ್ ಟೈಟಲ್ಲು ನನ್ನನ್ನು ಕನ್ವಿನ್ಸ್ ಮಾಡಿಬಿಡ್ತು. ಹೆಣ್ಮಕ್ಳು ಖಿನ್ನತೆಗೊಳಗಾಗೋದನ್ನು ತಡೆಯೋದು ಅಲ್ವಾ, ರೈಟ್? ಎಸ್ ಮೇಡಮ್. ಕರ್ನಾಟಕದಲ್ಲಿನ ಮೆಟರ್ನಿಟಿ ಡೆತ್ಸ್ನ ಬೇರೆ ಸ್ಟೇಟ್ಸ್ಗಳ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಇದು ತುಂಬಾ ಕಡಿಮೆ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಲಾಸ್ಟ್ ಇಯರ್ 45ಕ್ಕೂ ಮೇಲೆ. ಎಸ್. ಈಗ ಕೆಲವು ದಿನಗಳಿಂದ ಕರ್ನಾಟಕದ ಹಾಸ್ಪಿಟಲ್ಸಲ್ಲಿ ನಡೀತಿರುವಂಥ ಕೆಲವು ಇನ್ಸಿಡೆಂಟ್ಸ್ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಇನ್ಸಿಡೆನ್ಸ್ ನಡೀತು ಮೈಸೂರು ಮೆಡಿಕಲ್ ಕಾಲೇಜ್ ಗೈನೆಕಾರ್ಡಲ್ಲಿ. ರಾತ್ರಿ ಹೊತ್ತಲ್ಲಿ ಬೇರೆ ಏನನ್ನೋ ನೋಡಿ ಅವ್ರು ಭಯಪಟ್ಟಿದ್ದಾರೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಈ ಕೆಲವು ದಿನಗಳ ಹಿಂದೆ ಕಾವೇರಿ ತೀರದಲ್ಲಿ 4 ಹೆಣ್ಮಕ್ಳು ಮುಳುಗಿ ಸತ್ತಿರೋ ರಿಪೋರ್ಟ್ ಬಂದಿದೆ. ಎಲ್ಲನೂ ಮೆಟರ್ನಿಟಿ ರಿಲೇಟೆಡ್ ಡೆತ್ಸೆ. ಇದೆಲ್ಲನೂ ನೋಟಿಸ್ ಮಾಡ್ತಾ ಇರೋ ಕಾರಣ ನನಗೆ ಈ ವಿಷಯದ ಬಗ್ಗೆ ಅನಾಮಧೇಯ ಪತ್ರ ಬರ್ತಾನೇ ಇದೆ. ಅದರಲ್ಲಿ ಕೇಸ್ ಡೀಟೇಲ್ಸ್ ಇರುತ್ತೆ. ಅದಾದಮೇಲೆ ನಾನು ಇಂಟರ್ಪೋಲ್ ಕೇಸ್ನ ಸ್ಟಡಿ ಮಾಡಿದೆ. 1980ಸ್ನಲ್ಲಿ ಹಂಗೇರಿನಲ್ಲಿ ಮತ್ತು ಅದೇ ರೀತಿ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಕೂಡ ಇದೇ ರೀತಿ ರಿಪೋರ್ಟ್ ಮಾಡಿದ್ದಾರೆ. ಒಂದೇ ಜಾಗದಲ್ಲಿ ಒಂದೇ ರೀತಿ ಸತ್ತಿರುವಂಥ ಹೆಣ್ಣುಗಳು, ಅದು ಕೂಡ ಎಲ್ಲರೂ ಪ್ರೆಗ್ನೆನ್ಸ್ ಆಗಿರುವಾಗಲೇ. ಮೊದಲು ಅದು ಪ್ರೆಗ್ನೆನ್ಸಿ ಬ್ಲೀಡಿಂಗ್ ಅಂದ್ಕೊಂಡ್ರು ಕೂಡ ಅದಾದಮೇಲೆ ಯುರೋಪ್ನ ಹಲವು ಕಂಟ್ರಿಗಳು ಇದನ್ನು ರಿಪೋರ್ಟ್ ಮಾಡಿದ್ಮೇಲೆ ಇದನ್ನು ನೋಟಿಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ ವಿಚಾರಣೆಯಲ್ಲಿ ಇದು ಯಾವುದೋ ಒಂದು ಗುಂಪಿನವರು ಮಾಡ್ತಿರೋ ಕೆಲಸ ಅಂತ ಕಂಡು ಹಿಡಿದಿದ್ದಾರೆ. ಆದರೆ ಯಾವ ಸಾವು ಕೂಡ ಹೋಮಿಸೈಡ್ ಲಿಸ್ಟ್ನಲ್ಲಿ ಬರದೇ ಇರೋ ಕಾರಣ ಯಾವುದೇ ಲೀಗಲ್ ಆಕ್ಷನ್ ತಗೊಳಕ್ಕಾಗಲಿಲ್ಲ. ಬಟ್ ಆ ಟ್ರಿಗರ್ಸು ಸ್ಟಾಪ್ ಆಯಿತು. ನನಗೆ ಗೊತ್ತಾದ ಹಾಗೆ ಇದೆಲ್ಲ ಕಾನೂನು ಬಾಹಿರ ಹತ್ಯೆಗಳು. ಇಲ್ಲಿ ಈಗ ನಡೀತಿರೋ ಘಟನೆಗಳಿಗೆ ನಾನು ಹೇಳಿರೋ ಆ ಯುರೋಪಿಯನ್ ಘಟನೆಗಳಿಗೂ ಮತ್ತು ಇದಕ್ಕೂ ಏನೋ ಸಂಬಂಧ ಇದೆ ಅನ್ನಿಸ್ತಿದೆ. ನನಗೆ ತುಂಬ ಆಳವಾಗಿ ಅನ್ನಿಸ್ತಿದೆ. ಮತ್ತು ಈ ಅನಾನಮಸ್ ಮೇಲ್ಸು ಕಾನ್ಸ್ಪೈರಸಿ ಥಿಯರೀಸು ಇಟ್ಕೊಂಡು ನಾವು ವಿಚಾರಣೆ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಆದರೆ ಇಲ್ಲಿ ನಿಜವಾದ ಎವಿಡೆನ್ಸ್ ಯಾವುದೂ ಇಲ್ಲ. ನೀವು ಈ ರಿಸರ್ಚು ಪ್ರಾರಂಭಿಸೋದಕ್ಕೂ ಮೊದಲು ಪೈಲಟ್ ಸ್ಟಡಿ ಅನ್ನೋ ಹೆಸರಲ್ಲಿ ಸ್ವಲ್ಪ ದಿನನಾದರೂ ಕಳಿಬಹುದಲ್ವಾ? ಎಸ್ ಮೇಡಮ್, ಕೇಳೋದಕ್ಕೂ ತುಂಬ ಚೆನ್ನಾಗಿದೆ. ಓಕೆ ದೆನ್, ನಾನೊಬ್ಬ ವ್ಯಕ್ತಿನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಕಾರ್ತಿಕ್ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಈಗ ಕೆಲಸ ಇಲ್ಲ. ಈಗಲೂ ಡಿಪಾರ್ಟ್ಮೆಂಟ್ಗೆ ಕೆಲವು ವಿಷಯದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಅವರು ಈ ಡೆತ್ ಕೇಸ್ ಬಗ್ಗೆ ತುಂಬ ಡೇಟಾನ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಫೀಲ್ಡ್ ವೆರಿಫಿಕೇಷನ್ಸ್ಗೆ ಅವ್ರು ಬರೋದಿಲ್ಲ, ಆದರೆ ಅವ್ರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಓಕೆ ಮೇಡಮ್, ಥ್ಯಾಂಕ್ ಯು.
ನೀನ್ ಇವಾಗ ಬಂದ್ಯಾ ಹೇಗೆ? ಆ ನೀನ್ ಇವತ್ತೇ ವಾಪಸ್ ಹೋಗ್ಬೇಕಾ? ಹೋಗ್ಬೇಕು ಅಂತಾನೆ ನಾನು ಇದ್ದೀನಿ. ಯಾಕೆ ಹಾಗೆ? ನೀನ್ ಇನ್ನೂ ನಿರ್ಧಾರ ಮಾಡಿಲ್ವಾ? ಇದಾದ್ಮೇಲೆ ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು. ಆದ್ರೆ ನ್ಯಾನ್ಸಿಗೆ ನೈಟ್ ಡ್ಯೂಟಿ ಅಲ್ಲ. ಅದಕ್ಕೆ ನಾನ್ ನಾಳೆ ಬೆಳಗ್ಗೆ ಹೋದ್ರೂ ನಡೆಯುತ್ತೆ. ಹೇ, ಅದೆಲ್ಲ ಬೇಡ. ನೀನ್ ಇವತ್ತೇ ಹೊರಡು. ಸರಿ, ನೀನು ಹೋಗು, ಡಿನ್ನರ್ ರೆಡಿ ಮಾಡು. ನಾನು ಹೋಗ್ಬಿಟ್ಟು ಚೆಕ್ ಮಾಡಿ ವಾಪಸ್ ಬರ್ತೀನಿ. ಓಕೆ? ಹ್ಮ್. ಹಲೋ. ಏನಾಯ್ತು? ಏ, ಏನಿಲ್ಲ ಕಣೆ. ಹಲೋ. ಹೇಳೆ. ಯಾಕೆ ಟಾರ್ಚರ್ ಕೊಡ್ತಿದ್ದೀರಾ? ನಾನು 2 ಕೆಲಸ ಮುಗಿಸ್ಬಿಟ್ಟೆ ಬಂದೆ ಅಲ್ಲ. ಸ್ವಲ್ಪನೂ ರೆಸ್ಟ್ ತಗೊಳಕ್ಕೆ ಬಿಡಲ್ವಾ? ಓಕೆ ಓಕೆ. ಸರಿ. ನಾನು ಆಮೇಲೆ ಮಾಡ್ತೀನಿ. ಸರಿ ಕಣೆ. ಏನಾಯ್ತು? ಏನೂ ಇಲ್ಲ. ಯಾವ ಸಮಸ್ಯೆನೂ ಇಲ್ಲ. ಯಾರು ಕಾಲ್ ಮಾಡಿದ್ದು? ಹಾಸ್ಪಿಟಲಿಂದ ಕಾಲ್ ಮಾಡಿದ್ರು. ಡ್ಯೂಟಿಯಲ್ಲಿರೋ ಆಶಾ ಎಮರ್ಜೆನ್ಸಿ ಅಂತ ಎಲ್ಲೋ ಹೋದ್ರಂತೆ. ಅದಕ್ಕೇನೆ ನಾಳೆ ನಾನು ಲೀವ್ ಹಾಕ್ತೀನಿ. ಓಕೆ ಓಕೆ. ಬ್ಲೀಡಿಂಗ್ ಆಗ್ಬಿಡ್ತು. ಈ ಕ್ಷಣ ನಿಮಗಾಗಿ ನೀವು ಎಂಜಾಯ್ ಮಾಡಲು ಒಂದು ಹೊಸ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀವಿ. ನಿಮ್ಮ ಒಂಟಿತನವನ್ನು ದೂರ ಮಾಡಲು ಈ ಸ್ಟೇಷನ್ ಅಲ್ಲಿ ಕೇಳ್ತಾನೆ ಇರಿ ಒಳ್ಳೆ ಹಾಡುಗಳನ್ನು.
ನೀವು ಕೇಳ್ತಿರೋದು ಸೂಪರ್ ಹಾಟ್ ರೇಡಿಯೋ FM. ಒಳ್ಳೆ ಹಾಡುಗಳನ್ನ ನಾವು ಪ್ರಸಾರ ಮಾಡ್ತೀವಿ ನಿಮಗಾಗಿ. ನೀವು ಕೇಳ್ತಿರೋದು ಆಲ್ ಇಂಡಿಯಾ ರೇಡಿಯೋ. ನಾನು ನಿಮ್ಮ ಸರೋಜ್ ಕುಮಾರ್ ಮಾತನಾಡ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ನೆಕ್ಸ್ಟ್ 2 ದಿವಸ ತುಂಬಾ ಜೋರಾಗಿ ಮಳೆ ಬರುತ್ತೆ ಅಂತ ಈಗಷ್ಟೇ ನಾನು ಹವಾಮಾನ ಇಲಾಖೆಯಿಂದ ವಾರ್ತೆಯನ್ನು ತಿಳಿದುಕೊಂಡಿದ್ದೇನೆ. ಮುಂದಿನ 2 ದಿನಗಳಲ್ಲಿ ಪ್ರಯಾಣ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಈಗಷ್ಟೇ ವಾರ್ತೆಯಲ್ಲಿ ಕೇಳಿ ಬಂದಿದೆ. ಕೋಸ್ಟಲ್ ಕರ್ನಾಟಕ ರೀಜನ್ದಲ್ಲಿ ಉಡುಪಿ, ಕಾರವಾರ ಆ ಜಿಲ್ಲೆಗಳಲ್ಲಿ ರೆಡ್ ಝೋನ್ ಎಂದು ಅಲರ್ಟ್ ಮಾಡಲಾಗಿದೆ. ಮುಂದಿನ 2 ದಿನಗಳಲ್ಲಿ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಕೂಡ ರೆಡ್ ಝೋನ್ ಅನ್ನ ಅಲರ್ಟ್ ಮಾಡಲಾಗಿದೆ. ಆ ವಿಷಯವನ್ನ ಈಗಷ್ಟೇ ನಾನು ವಾಹಿನಿಯಲ್ಲಿ ಕೇಳಿ ಬಂದಿದೆ. ಈಗ ನಾವು ರಾಜಕೀಯದ ಬಗ್ಗೆ ಮಾತನಾಡೋಣ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸಾಕಷ್ಟು ಪೈಪೋಟಿಯನ್ನ ನಡೆಸಲಿವೆ. ಸ್ಟೇಷನ್ ಲಿಮಿಟ್ ಅಲ್ಲಿ ಘಟನೆ ನಡೆದಿರೋದು ಸರ್. ಯಾರೊಬ್ಬ ತರ್ಲೆ ನನ್ನ ಮಗ ಈ ರೀತಿ ಮಾಡಿದಾನೆ. ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ಈಗಲೇ ಮಾಡಿ. ಹಾ, ಇದಾದ್ಮೇಲೆ ನಾನು 1 ತಿಂಗಳು ಇಲ್ಲೇ ಇರ್ತೀನಿ. ಕಂಬೋಡಿಯಾ ಟ್ರಿಪ್ಪಿಗೆ ನಾನು ಹೋಗೋದಿಲ್ಲ. ನಿನಗೆ ಸಣ್ಣ ಗಾಯ ತಾನೇ ಆಗಿರೋದು. ನೀನು ಇವತ್ತೇ ಡಿಸ್ಚಾರ್ಜ್ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಇಟ್ಸ್ ಓಕೆ. ಏನಾಯ್ತು? ಏನೋ ಎಮರ್ಜೆನ್ಸಿ ಅನ್ಸುತ್ತೆ. ನೀನೇಕೆ ಇವತ್ತು ಒಂದು ರೀತಿ ಇದೆಯಾ? ಗೊತ್ತಿಲ್ಲ, ನನಗೇನೋ ಆಗಿರ್ಬೇಕು ಅನ್ಸುತ್ತೆ. ಏನಂತ ಹೇಳು. ನನ್ನ ಸುತ್ತ ಏನೋ ತಪ್ಪಾಗಿರೋ ವಿಷಯಗಳು ನಡೀತಿದೆ ಅಂತ ನನಗೆ ಫೀಲ್ ಆಗ್ತಿದೆ ಕಣೋ. ಏನೋ ಒಂಥರ ನನಗೆ ಡಿಸ್ಟರ್ಬ್ ಆಗ್ತಿದೆ.
ಪಕ್ಕದಲ್ಲೇ ಇರೋ ಒಬ್ಳು ಪ್ರೆಗ್ನೆಂಟ್ ಅಕ್ಕ ಬ್ಲೀಡಿಂಗ್ ಆಗಿ ಅವ್ರು ಸತ್ ಹೋಗಿದ್ದು ಮೊನ್ನೆ ಇನ್ನು ನ್ಯಾನ್ಸಿ ಹೇಳ್ದಾಗ್ಲೇ ನನಗೆ ಗೊತ್ತಾಗಿದ್ದು. ಅದಕ್ಕೆ ನೀನೇನ್ ಮಾಡ್ತೀಯಾ? ಈ ಪ್ರೆಗ್ನೆನ್ಸಿ ಇಶ್ಯೂಸ್ ಎಲ್ಲ ನಾರ್ಮಲ್ ಆಗಿ ನಡೀತಿರುತ್ತಲ್ಲ. ಅದು ಮಾತ್ರ ಅಲ್ಲ, ನಾನು ಸ್ವಲ್ಪ ಒಂಟಿಯಾಗಿರ್ಬೇಕು ಅನ್ಕೋತಿದ್ದೀನೋ. ಐ ಆಮ್ ಟೋಟಲಿ ಲಾಸ್ಟ್. ನಾನು ಸ್ವಲ್ಪ ದಿನ ಊರಿಗೆ ಹೋಗಿ ಅಮ್ಮನ ಜೊತೆ ಇರಬೇಕು ಅನ್ಕೊಂಡಿದ್ದೀನಿ. ಅಣ್ಣ, ಈ ವಿರೂಪಾರೆಗೆ ಹೋಗೋ ರೂಟು ಇದೇನಾ? ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಸರಿ ಕಣಪ್ಪ. ಹಲೋ ಸರ್, ಐ ಆಮ್ ಅಜಿತ್ ಜೇಕಬ್. ಕಾರ್ತಿಕ್. ಹ್ಞೂ. ರೇಣುಕಾ ಮೇಡಮ್ ಕರೆದಿದ್ರು. ಸ್ಟಡಿಗೋಸ್ಕರನಾ? ಹೌದು. ಯಾವಾಗ ಶುರು ಮಾಡ್ತೀರಾ? ಇವಾಗ ಲೀವಲ್ಲಿದ್ದೀನಿ. ಎಕ್ಸ್ಟೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಬ್ಲ್ಯಾಕ್ ಕಾಫಿ ಕುಡಿತೀರಾ? ಯಾ, ಶೋರ್. ಥ್ಯಾಂಕ್ ಯು. ನೈಸ್ ಹೌಸ್. ಓಕೆ, ನೀವು ವಿಷಯ ಏನಂತ ಹೇಳಿ. ಒಂದು ಸೆಕೆಂಡ್. ಇವತ್ತು ಬೆಳಗ್ಗೆನೆ ಮೇಡಮ್ ಅವ್ರು ಕಾಲ್ ಮಾಡಿದ್ರು. ಇದ್ರ ಬಗ್ಗೆ ಹೇಳೋದಕ್ಕೆ ನಿಮಗೆ ಸ್ವಲ್ಪನೇ ಟೈಮ್ ಇರೋದು. ಎಸ್, ಐ ನೋ. ಇದು ಕ್ಯಾಸುವಲ್ ವಿಸಿಟ್ ಅಷ್ಟೇ. ಓಕೆ, ಇವಾಗ ಟಾಪಿಕ್ ಏನಂದರೆ, ಪದೇ ಪದೇ ನಡೆದ 3 ಕೊಲೆಗಳು. ರಿಪೋರ್ಟ್ ಆರ್ಡರ್ ತಿರುಚಿ ಡಿಸ್ಟಿಕ್. ಮೊದಲು ನಡೆದಿದ್ದು ಅರಿಯಲ್ಲೂರು. 2ನೇ ಬಾರಿ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಮಲೆಕೋಟೆಯಲ್ಲಿ. ಅದಾದಮೇಲೆ ಕೊನೆದಾಗಿ ನೋಡಬೇಕು ಅಂದರೆ ವಾಲಾಡ್ ಜಿಲ್ಲೆ ಬಾರ್ಡ್ರು, ಆಮೇಲೆ ಲಾಲ್ಕುಡಿಲಿರೋ ಒಂದು ಹಾಸ್ಪಿಟಲ್. ಕೋಇನ್ಸಿಡೆಂಟ್ಲಿ 3 ಜಾಗದಲ್ಲೂ ಕಾಮನ್ ಆಗಿ ಲಿಂಕ್ಸ್ಗಳಿದ್ದಾವೆ. ದೀಸ್ ಆರ್ ಇಮೋಡಿಲೀಸ್. 3 ವಿಷಯನೂ ಒಂದೇ ಥರ ಇದೆ.
ಈ 3 ಜಾಗದಲ್ಲೂ ಕ್ರಿಶ್ಚಿಯನ್ಸ್ ತುಂಬ ಜನ ಇದ್ದಾರೆ. ಇದೆಲ್ಲನೂ ಮೋಸ್ಟ್ಲಿ ತಿರುಚಿ ಸುತ್ತನು ಸರ್. ತಿರುಚಿಟ್ರಾವಂಕೂರ, ಸಮಯಪುರಂ, ಇಲ್ಲಿವರೆಗೂ ನಡೆದ 3 ಮರ್ಡರ್ ಬಗ್ಗೆ ಇನ್ಫಾರ್ಮೇಶನ್ ಮಾತ್ರ ನನ್ನ ಹತ್ರ ಇದೆ. ಇದಕ್ಕೂ ಮುಂಚೆ ಎಷ್ಟು ನಡೆದಿದ್ದಾವೆ, ಇದಾದ್ಮೇಲೆ ಎಷ್ಟು ನಡೀತವೆ, ಅದು ಯಾರಿಗೂ ಗೊತ್ತಿಲ್ಲ ಅಂತ ನಾನು ಅನ್ಕೊಂತೀನಿ. ಓಕೆ, ಇದನ್ನ ನೀವೇ ಓದಿ ನೋಡಿ. ಓಕೆ ಸರ್. ಇವಾಗ ನಾನು ಓದೋ ಸಮಯ, ನಾವು ಆಮೇಲೆ ಮೀಟ್ ಮಾಡೋಣ. ಶೋರ್. ಏ ಅಜ್ಜಿ ಸರ್. ನಿಮ್ಮ ಕೀ ಇಲ್ಲೇ ಬಿಟ್ಟಿದ್ದೀರಾ ನೋಡಿ. ಓಹ್, ಥ್ಯಾಂಕ್ ಯು. ಅಮ್ಮ, ಯಾಕಮ್ಮ ಏನೂ ಮಾತಾಡ್ತಿಲ್ಲ? ನೀನ್ ಸ್ವಲ್ಪ ಮಾತಾಡದೆ ಇರ್ತೀಯಾ? ಊರಲ್ಲಾಗೋ ಸಾವುಗೆಲ್ಲ ನೀನೇ ಕಾರಣ ಅಂತ ಹೇಳಿದ್ರೆ ನೀನ್ ಬೇಡದೇ ಇರೋ ವಿಷಯದ ಬಗ್ಗೆ ಎಲ್ಲ ಮಾತಾಡ್ಬೇಡ. ಅಮ್ಮ, 1 ನಿಮಿಷ. ದೊಡ್ಡಜ್ಜಿ ಈಗ ಎಲ್ಲಿದ್ದಾರೆ? ಏನು ದೊಡ್ಡಜ್ಜಿ ಬಗ್ಗೆ ಕೇಳ್ತಾ ಇದ್ಯಾ? ಈಗ ಅದು ಒಂದು ಸಮಸ್ಯೆನಾ? ನಾನ್ ಕಣ್ಮುಚ್ಚಿದ್ರೆ ಅಜ್ಜಿ ನನ್ ಕಣ್ಮುಂದೆನೆ ಬರ್ತಾರೆ. ನನ್ ಜೊತೆಲೇ ಇರೋ ಹಾಗೆ. ದೊಡ್ಡಜ್ಜಿ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲಮ್ಮ. ನಾವೆಲ್ಲನೂ ತುಂಬ ಹುಡುಕಿ ನೋಡಿದ್ವಿ, ಆದರೆ ಎಲ್ಲೂ ಕೂಡ ಅವ್ರು ಸಿಗ್ಲಿಲ್ಲ. ಈಗ ಮನೆಗೆ ಯಾರೂ ಹೋಗೋದಿಲ್ಲ. ಆ ಅಜ್ಜಿ ನಮಗೆ ಏನಾಗ್ಬೇಕು? ನಾನಿಲ್ಲಿಗೆ ಮದುವೆ ಮಾಡ್ಕೊಂಡು ಬಂದಾಗ ಅವರು ಅದೇ ಮನೆಯಲ್ಲೇ ಇದ್ರು, ಅದು ಒಂಟಿಯಾಗಿ. ನಿಮ್ಮಪ್ಪ ನನ್ನ ಹತ್ರ ಏನು ಹೇಳಿದ್ರೋ ಅಷ್ಟೇ ನಂಗೆ ಗೊತ್ತಿರೋದು. ನಿಮ್ಮ ಅಪ್ಪನ ಕುಟುಂಬದ 3ನೇ ತಲೆಮಾರವರು. ಅವರು ಮದುವೆ ಆಗಲೇ ಇಲ್ವಂತೆ. ಅವರು ಆ ಮನೆಯಲ್ಲಿ ಯಾವಾಗಲೂ ಜಪ ಮಾಡ್ತಾನೇ ಇರೋರು. ನಾನು ಈ ಮನೆಗೆ ಬಂದ ಸ್ವಲ್ಪ ದಿನದಲ್ಲೇ ನಿಮ್ಮಪ್ಪನೂ ನಿಮ್ಮಪ್ಪನ ಕುಟುಂಬದೆಲ್ಲರೂ ಅಲ್ಲಿಗೆ ಹೋಗಿ ಬರ್ತಿದ್ರು. ಯಾವುದೇ ವಿಷಯಕ್ಕಾಗ್ಲಿ ಅವರ ಅಭಿಪ್ರಾಯ ಕೇಳ್ತಿದ್ರು. ತಿಂಗಳಿಗೊಂದ್ಸರ್ತಿ ಜಪ ಮಾಡೋದಿಕ್ಕೆ ಎಲ್ಲರೂ ಹೋಗೋರು. ನೀನು ಚಿಕ್ಕ ಮಗು ಆಗಿದ್ದಾಗ ಆಟ ಆಡೋದಿಕ್ಕೆ ಅಂತ ಯಾವಾಗಲೂ ಅಲ್ಲಿಗೆ ಹೋಗ್ತಿದ್ದೆ. ನಮ್ಮೆಲ್ರಿಗೂ ಅವ್ರು ಹೇಳೋದೇ ವೇದವಾಕ್ಯವಾಗಿತ್ತು. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ನಿಮ್ಮಪ್ಪ ಅಲ್ಲಿಂದ ಬಂದ್ಬಿಟ್ರು. ಅದಾದ್ಮೇಲೇನೆ ನೀನು ಓದೋದಕ್ಕೆ ಅಂತ ಬೇರೆ ಊರಿಗೋಗಿದ್ದು. ನಿಮ್ಮಪ್ಪ ಕೂಡ ತೀರ್ಕೊಂಬಿಟ್ರು. ಆಮೇಲೆ ಏನಾಯ್ತು ಅಂದರೆ, ಅವರು ಕಾಣದೆ ಹೋದ ನಂತರ ನಿಮ್ಮ ಅಪ್ಪನ ಕುಟುಂಬದೆಲ್ರಿಗೂ ಒಬ್ರೊಬ್ಬರಿಗೆ ಸಮಸ್ಯೆ ಎದುರಾಯ್ತು. ಒಂದು ಕಾಲದಲ್ಲಿ ಎಲ್ಲರೂ ಕೂಡ ಇದೇ ಊರಿನಲ್ಲಿ ವಾಸ ಮಾಡ್ತಿದ್ರು. ಈಗ ಅದೆಲ್ಲ ಮುಗ್ದೋದ್ ಕತೆ.
ನಿನ್ನ ಮೂಲಕ ಬರುವ ಪೀಳಿಗೆಯು ಇದನ್ನು ಅನುಸರಿಸಬೇಕು. ನೀನು ನನ್ನ ಪ್ರಾರ್ಥನೆ ಮಂದಿರಕ್ಕೆ ಹೋಗಿ ಹೊಸ ಪುಸ್ತಕನ ತಗೊಂಡ್ ಬಾ. ಸರ್, ಅವರು ಮನೇಲೆ ತೀರೋಗಿದ್ದಾರೆ. ಆದ್ರೆ ಅವರ ಮರಣ ನಾವು ದುರ್ಮರಣ ಅಂತ ಇನ್ವಾಲ್ವ್ ಆಗಿದ್ದೀವಿ ಸರ್ ನಾವು. ಆದ್ರೆ ಫೋಟೋಸ್ ಮತ್ತೆ ರಿಪೋರ್ಟ್ ವರದಿ ನೋಡಿದಾಗ ನಾವು ಗರ್ಭಪಾತ ಆಗಿದೆ ಅಂತ ಗೊತ್ತಾಗಿದೆ ಸರ್. ಅದ್ ಬಿಟ್ಟು ಬೇರೆ ಏನು ಇಲ್ಲ ಸರ್. ನೀವು ಹೇಳ್ದಾಗೆ ಬೇರೆ ಏನಾದ್ರೂ ಕಾರಣ ಇದ್ರೆ ಖಂಡಿತ ನಾವು ಇನ್ಫಾರ್ಮ್ ಮಾಡ್ತೀವಿ ಸರ್. ಒಂದು ಗೋಲ್ಡ್ ಫಿಲ್ಟರ್. ಈ ಟೈಮಲ್ಲಿ ಯಾವುದಾದ್ರೂ ಗಾಡಿ ಸಿಗುತ್ತಾ? ಸಾಧ್ಯತೆ ತುಂಬಾ ಕಮ್ಮಿ ಸರ್. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಒಂದು ಜೀಪ್ ಸ್ಟ್ಯಾಂಡ್ ಇದೆ. ಆದ್ರೆ ಈಗ ರಾತ್ರಿ ತುಂಬಾ ಲೇಟ್ ಆಗಿದೆಯಲ್ಲ, ಅದಕ್ಕಾಗಿ ಜೀಪ್ ಕೂಡ ಸಿಗೋದಿಲ್ಲ ಸರ್. ಸರ್, ನೀವು ಎಲ್ಲಿಂದ ಬಂದಿರೋದು? ಎಲ್ಲಿಗೆ ಹೋಗ್ಬೇಕು? ಪೊಲೀಸಾ? ಸ್ವಲ್ಪ ದಿನಗಳ ಹಿಂದೆ ಈ ಜಾಗದಲ್ಲಿ ಕೊಲೆ ನಡೆದಿದ್ದು ಗೊತ್ತಿದೆಯಾ? ಒಂದು ಹುಡುಗಿ ಕೊಲೆ. ಆ ತೋಪು ಒಳಗಡೆನಾ? ಸ್ನಾನ ಮಾಡಕ್ ಹೋದಾಗ ತಲೆ ಮೇಲೆ ತೆಂಗಿನಕಾಯಿ ಬಿತ್ತು ಸತ್ತೋಗಿದ್ರೆ ಅಂತ ಹೇಳ್ತಿದ್ರು. ಅದು ರಾತ್ರಿ ನಡೆದ ಘಟನೆ ತಾನೇ? ಹಾ ಹೌದು ಸರ್, ರಾತ್ರಿನೇ. ಈ ಲಾಸ್ಟ್ ಬಸ್ ಬಂದ ಮೇಲೆ ನೀವು ಅಂಗಡಿ ಮುಚ್ತೀರಲ್ಲ? ಹಾ, ಮುಚ್ತೀವಿ ಸರ್. ಅದಾದ್ಮೇಲೆ ಜನಗಳು ಯಾರು ಬರೋದಿಲ್ಲ ಸರ್, ಸುಮ್ಮನೆ ಕೂತಿರ್ತಾರೆ. ಆ ಪರ್ಟಿಕ್ಯುಲರ್ ದಿನದಲ್ಲಿ ಯಾರಾದರೂ ಅಪರಿಚಿತರನ್ನ ನೋಡಿದ್ರಾ? ಯಾಕೆ ಸರ್, ಏನಾದ್ರೂ ಸಮಸ್ಯೆನ ಹೇಗೆ? ಅಂಥದ್ದೇನೂ ಇಲ್ಲ. ಬಸ್ಸಿಂದ ಹಿಡಿದು ಒಂದು ಹುಡುಗಿ ನಿಂತಿರೋದು ನಾನು ನೋಡಿದೆ. ಆದ್ರೆ ತಕ್ಷಣ ಕಣ್ಮರೆ ಆಗೋದ್ಲು ಸರ್. ಅದು ನನ್ನ ಕಲ್ಪನೆ ಅಂದ್ಕೊಂಡು ನಾನು ಯಾರಿಗೂ ಹೇಳಲಿಲ್ಲ ಸರ್. ಅದನ್ನ ದೆವ್ವ ಅಂತ ಹೇಳಿದ್ರೆ ಊರ್ ಜನ ನಾನು ನೋಡ್ಕೊಂಡು ನಗ್ತಾರೆ ಸರ್. ತಿರುಚಿ ಸೆಂಟ್ರಲ್ಲಿಂದ 1920ಸಲ್ಲೇ ಮಲೆಕೋಟೆಯಿಂದ ವಲಸೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಬೆಳೆ ತುಂಬ ಕಡಿಮೆ, ಅದೇ ಕಾರಣ ಆಗಿರ್ಬೋದು. ಅಲ್ಲಿಗೆ ವಲಸೆ ಬಂದ ಎಲ್ಲ ಜನಗಳು ಕ್ರಿಶ್ಚಿಯನ್ ಮತಕ್ಕೆ ಎಲ್ಲ ಬದಲಾದ್ರು. ಹೆಚ್ಚು ಕಮ್ಮಿ ಒಂದು 80ನೇ ಕಾಲದವರೆಗೂ ಅದು ನಡೀತಾನೇ ಇತ್ತು. ಇಲ್ಲಿದ್ದ ಜಾತಿಯವರು ಮತ್ತು ಅವರು ಒಂದೇ ಥರ ಇದ್ರಾ? ಆದರೆ ನಾನಿವಾಗ ಹೇಳೋ ಸಾವಲ್ಲಿ ಆ ರೀತಿ ಯಾವುದಾದ್ರೂ ಜಾಗ್ರಫಿಕಲ್ ಕನೆಕ್ಷನ್ ಇದೆ ಅಂತ ಡೌಟು. ಈ ಕೋಟೆಯಂ ಕಾಲೇಜಲ್ಲಿ ನಡೆದ ಎಲ್ಲ ಘಟನೆಗಳ ಬಗ್ಗೆ ನಾನು ಓದಿ ತಿಳ್ಕೊಂಡಿದ್ದೀನಿ.
ಸಾಧಾರಣವಾಗಿ ಪ್ರೆಗ್ನೆನ್ಸಿ ರಿಲೇಟೆಡ್ ಮರಣಗಳು ಅವರು ಇಲ್ಲಿಗೆ ವಲಸೆ ಬರ್ದಲೇ ಇದ್ದಿದ್ರೆ ಈ ಥರ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಜಾಗದಲ್ಲೂ ಎಲ್ಲ ರೀತಿಯ ಮತಗಳ ಜನಗಳು ಇರ್ತಾರೆ. ಆಮೇಲೆ ನೀನು ಹೇಳ್ತಿರೋ ಥರ ಪೇಗನ್ ಮತದವ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಸುಳಿವಿಲ್ಲ. ನೂರಾರು ವರ್ಷಗಳಿಂದಿರೋ ಮತಗಳಷ್ಟೇ ಇಲ್ಲಿರೋದು. ಅದರಲ್ಲೂ ಇವಾಗ ಇಲ್ಲದೇ ಇರೋ ಮತ ಯಾವುದಾದ್ರೂ ಇದೆ ಅಂದರೆ ಅದು ಬುದ್ಧ ಮತ ಮಾತ್ರ. ನಿನ್ನ ಎನ್ಕ್ವೈರಿ ನಡೀಲಿ. ಇದ್ರ ಬಗ್ಗೆ ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ ನನಗೆ ಸಿಕ್ಕಿದ್ರೆ ನಾನು ನಿನ್ನ ಕರೆದು ಹೇಳ್ತೀನಿ. ಓಕೆ ಸರ್. ಹ್ಞೂ ಸರಿ, ಹಾಗಾದರೆ ನಾನು ಹೋದ್ಮೇಲೆ ಕಾಲ್ ಮಾಡ್ತೀನಿ. ಸರಿ. ಹ್ಞೂ. ಮೇಡಮ್, ಕಾರ್ತಿಕ್ ಸರ್ ವಾಲಾಡಿ ಲಾಲ್ಗುಡಿನಲ್ಲಿ ಮತ್ತೆ ಶ್ರೀರಂಗಮ್ಮಲ್ಲಿ ನಡೆದ ಇನ್ಸಿಡೆಂಟ್ ಅನ್ನ ಶೇರ್ ಮಾಡಿದ್ದಾರೆ. ಆ ಡೇಟಾಗಳನ್ನ ಇಟ್ಕೊಂಡು ನಾನು ಅನಲೈಸೇಷನ್ ಶುರು ಮಾಡಿದ್ದೀನಿ. ಇಲ್ಲಿ ಸತ್ತು ಹೋಗಿರೋ ಫ್ಯಾಮಿಲಿ ಮೆಂಬರ್ಸ್ಗೂ ಮತ್ತೆ ನೈಬರ್ಸ್ಗೂ ಈ ಸಾವಲ್ಲಿ ಯಾವುದೂ ಅಬ್ನಾರ್ಮಲ್ ಕಾಣ್ತಾ ಇಲ್ಲ. ಇದ್ದಿದ್ರಲ್ಲಿ ಒಂದು ಹುಡುಗಿ ಮಾತ್ರ ರಾತ್ರಿ ಏನೋ ನೋಡಿ ಭಯಪಟ್ಟು ಕಿರ್ಚ್ಕೊಂಡಿರೋದು ಬಿಟ್ರೆ, ಜೊತೆಗೆ ಈ ಊರಲ್ಲಿ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡ್ರು ಮತ್ತೆ ಒಬ್ಬ ಆಟೋದವನು ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡಿದ್ದಾರೆ. ಆ ಪೆಟ್ಟಿ ಅಂಗಡಿಯವನು ರಾತ್ರಿ ಒಂದು ಹುಡುಗಿ ಬಸ್ಸಲ್ಲಿ ಬಂದು ಇಳಿದಿದ್ದನ್ನ ನಾನು ನೋಡಿದೆ ಅಂತ ಹೇಳ್ದ. ಇದರಲ್ಲಿ ಸಸ್ಪೆಷಿಯಸ್ ಅಂತದೇನಾದ್ರೂ ಕಾಣಿಸ್ತಾ? ಮೇಡಮ್, ಇಟ್ಸ್ ಅ ರಿಮೋಟ್ ಪ್ಲೇಸ್. ಆ ಏರಿಯಾದಲ್ಲಿರೋ ಮುಕ್ಕಾಲು ಭಾಗ ಜನ ಪೆಟ್ಟಿ ಅಂಗಡಿಯವನಿಗೆ ಗೊತ್ತಿದ್ದಾರೆ. ಆದರೆ ಆ ಸಮಯದಲ್ಲಿ ಅವನು ಅಪರಿಚಿತರನ್ನ ನೋಡಿ ಗುರುತಿಡಿದೇನೆ ಇರಬಹುದು. ಆ ರೀತಿಯಾದ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಈ ವಿಷಯನ ಯಾರ ಹತ್ರನೂ ಹೇಳಿಲ್ಲ. ಜೊತೆಗೆ ಆ ಬಸ್ ಕಂಡಕ್ಟರ್ನು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ನೋಡಿದೆ. ಆ ರೀತಿ ಒಂದು ಹುಡುಗಿ ಟ್ರಾವೆಲ್ ಮಾಡಿರೋದನ್ನ ಕನ್ಫರ್ಮ್ ಮಾಡಿದ್ರು. ಇಡುಕಿ ಹತ್ರ ಎಲ್ಲೋ ಹತ್ತಿದ್ದಾಳೆ. ದೆನ್ ಇದೇ ರೀತಿ ಒಂದು ಅನುಭವ ಆಲೋಕೌಟ್ನಲ್ಲಿ ಒಬ್ಬ ಆಟೋದವನಿಗೆ ಆಗಿದೆ. ರಾತ್ರಿ ತುಂಬಾ ಹೊತ್ತಲ್ಲಿ ಅವ್ರ ಆಟೋ ಹತ್ತಿದ ಹುಡುಗಿ ಯಾರು ಇಲ್ದಿರೋ ಜಾಗದಲ್ಲಿ ಇಳಿದು ಮಾಯ ಆಗ್ಬಿಟ್ಟಿದ್ದಾಳೆ. ಅವರನ್ನು ಯಾರಾದರೂ ಟ್ರೇಸ್ ಮಾಡಿದ್ದೀನ ನೋಡಿದ್ರಾ? ಇವರಿಬ್ರು ಹೇಳಿದ್ದನ್ನ ಇಟ್ಕೊಂಡು ಆ ಹುಡುಗಿ ಹತ್ತಿದ ಜಾಗದಲ್ಲಿ ಹೋಗಿ ವಿಚಾರಿಸಿ ನೋಡಿದೆ. ಜೊತೆಗೆ ಆ ಸರ್ಕಲಲ್ಲಿರೋ ಸ್ಟೇಷನಲ್ಲೂ ಕೂಡ. ಅದಕ್ಕೆ ಸಾಕ್ಷಿಗಳು ಯಾವುದೂ ಸಿಕ್ಕಿಲ್ಲ. ಈ ಎನ್ಕ್ವೈರಿ ನಡೆಯುವಾಗ ಇಡುಕಿ ರಾಜಕಾಟಲ್ಲಿ ನಡೆದ 2 ಸಾವಿನ ಬಗ್ಗೆ ಕಾರ್ತಿಕ್ ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದು ಹಾಸ್ಪಿಟಲಲ್ಲಿ, ಎರಡನೇದು ನೋಡಿದ್ರೆ ಪಕ್ಕದಲ್ಲಿರೋ ಒಂದು ಮನೆಯಲ್ಲಿ. ಸೇಂಟ್ ಜಾನ್ಸ್ ಹಾಸ್ಪಿಟಲ್ ತಿರುಚಿ. ಆಳವಾಗಿ ನೋಡಿದ್ರೆ ಲಾಲ್ಗುಡಿಯ ಹಾಸ್ಪಿಟಲ್ನಲ್ಲೂ ಕೂಡ ಈ ರೀತಿ ಕೊಲೆ ಆಗಿದೆ. ಈ 2 ಹಾಸ್ಪಿಟಲ್ಲು ಒಂದೇ ಕಾಂಗ್ರಿಗೇಷನ್ ಅಂಡರಲ್ಲಿದೆ. ಓಕೆ, ಸೊ ವಿಚಾರಿಸ್ಬೇಕಾದ್ರೆ ಈ ಮ್ಯಾನೇಜ್ಮೆಂಟ್ ಕೈ ಕೆಳಗಿರೋ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಸ್ಟಾಫ್ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಲಾಲ್ಗುಡಿ ಹಾಸ್ಪಿಟಲ್ನಲ್ಲಿ ಕೆಲವು ದಿನಗಳ ಮುಂಚೆ ಟ್ರಾನ್ಸ್ಫರ್ ಆಗಿ ಬಂದ ಒಬ್ಬ ನರ್ಸ್ ರಜೆ ಮುಗಿದ್ಮೇಲೂ ಕೂಡ ಹಾಸ್ಪಿಟಲ್ಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ. ಮತ್ತೆ ಲಾಲ್ಕಾಟ್ ಹಾಸ್ಪಿಟಲ್ನಲ್ಲೂ ತಿರ್ಚಿನಲ್ಲೂ ಈ ನರ್ಸ್ಗೆ ಒಡನಾಟ ಇತ್ತು ಅಂತ ಗೊತ್ತಾಗಿದೆ. ಸರಿ, ನಿಮ್ ಪ್ಲಾನ್ ಏನು? ಮೇಡಮ್, ಅವಳ ಪ್ರೆಸೆನ್ಸನ್ನ ಇಟ್ಕೊಂಡು ಅವಳ ಮೇಲೆ ಸಂದೇಹ ಪಡಕ್ಕಾಗಲ್ಲ. ಹಾಗೊಂದು ವೇಳೆ ಇದ್ರೂ ಕೂಡ ಲೀಗಲ್ ಆಗಿ ಮೂವ್ ಮಾಡೋಕ್ಕಾಗಲ್ಲ. ಕಾರಣ ಎಲ್ಲ ಕೇಸಸ್ ರಿಪೋರ್ಟ್ ಆಗಿರೋದು ಮೆಟರ್ನಲ್ ಡೆತ್ ಅಂತ. ಹೌದು ಅಜ್ಜಿ, ಅದಕ್ಕೆ ನೋಡು ಈ ಎಲ್ಲಾ ಕೇಸು ಒಂಥರ ಸ್ಟ್ರೇಂಜ್ ಆಗಿದೆ. ಆಮೇಲೆ ಏಲೇನಾ
ಅವಳು 1 ವಾರಕ್ಕೆ ಅಂತ ರಜಾ ಹಾಕಿ ಹೋಗಿದ್ದಾಳೆ. ನಾನ್ ಕಾಲ್ ಮಾಡಿದಾಗ್ಲೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ಹ್ಮ್ ಮತ್ತೆ ಸರ್, ಅವಳು ಹೋಗೋ 1 ವಾರಕ್ಕೆ ಮೊದಲು ಅರುಣ್ ಇಲ್ಲೇ ಇದ್ರು. ಮ್ಯಾಥ್ಯೂಗೆ ಎಲಿನಾ ಕುಟುಂಬದವ್ರ ಜೊತೆ ಪರ್ಸನಲ್ ಆಗಿ ಏನಾದ್ರೂ ಕನೆಕ್ಷನ್ ಇತ್ತಾ? ಯಾರ್ ನೀವು? ಆಂಟಿ, ನನ್ನ ಹೆಸರು ಮ್ಯಾಥ್ಯೂಸ್ ಅಂತ. ರಾಜ್ಕೋಟ್ ಹಾಸ್ಪಿಟಲಿಂದ ಬರ್ತಾ ಇದ್ದೀನಿ. ಮುಂಚೆನೆ ಫೋನಲ್ಲಿ ಮಾತಾಡಿದ್ದೆ. ನೀವು ಕೂತ್ಕೊಳ್ಳಿ. ಹ್ಮ್ ಮ್ಯಾಥ್ಯೂ ಅವಳು ಹಾಸ್ಪಿಟಲಲ್ಲಿ ಇದ್ರ ಬಗ್ಗೆ ಹೇಳಿಲ್ಲ ಅಂತ ಈಗ ತಾನೇ ನಂಗೆ ಗೊತ್ತಾಗಿದ್ದು. ILTCಗೆ ಹೋಗೋದಾ ಅಂತ ಕೇಳಿದ್ಲು. ಅವಳು ನಿಮ್ಮ ಹತ್ರ ಹೇಳಿರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ನೀವು ಹೇಳಿದ್ಮೇಲೆ ನನಗೂ ಗೊತ್ತಾಗ್ತಿರೋದು. ಎಲಿನಾ ಮಾತಾಡ್ತಾ ಇಲ್ವಾ? ಅವಳು ನನಗೆ ಕಾಲ್ ಮಾಡಿ ಹೆಚ್ಚು ಕಮ್ಮಿ 1 ತಿಂಗಳಾಯ್ತು. ಅವಳಿಗೇನಾದ್ರೂ ಸಮಸ್ಯೆ ಇತ್ತಾ? ಅದನ್ನ ಏನಂತ ಹೇಳೋದು. ಈ ಸರ್ತಿ ಇಲ್ಲಿಗೆ ಬಂದಾಗ ಯಾವುದೋ ದುಃಖದಲ್ಲಿ ಇದ್ದಂಗಿದ್ಲು. ಆಮೇಲೆ ಒಂಟಿಯಾಗಿ 1 ದಿನ ನಮ್ಮ ಪೂರ್ವಜರಿಗೆ ಸೇರಿದ ಮನೆಗೆ ಹೋದ್ಲು. ಅಲ್ಲಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೋಗ್ಬಿಟ್ಲು. ಪೂರ್ವಜರ ಮನೆನಾ? ನೀವು ಎಲಿನಾ ಕಸಿನ್ ತಾನೆ? ಎಲಿನಾ ಬಗ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ ಅಂತ ಅವ್ರ ತಾಯಿ ನನ್ನ ಜೊತೆ ಹೇಳಿದ್ರು. ಸ್ವಲ್ಪ ದಿನಗಳ ಹಿಂದೆ ಎಲಿನಾ ಮೂರ್ಛೆ ಹೋದ ನಂತರ ಅವಳಿಗೇನೋ ಆಗಿದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅವಳಿಗೆ ಇಲ್ಲಿ ಏನಾಯಿತು? ಯಾಕೆ ಈ ಮನೆ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತೀರಾ? ಅವತ್ತು ನಾನು ನೂರು ದಾಹವು ವಿರಹವು ಏರುತ್ತಲಿದೆ, ಇನ್ನು ಸೇರಲು ನುರಾಸೆಯು ಮುಂದಾಗೋ ಕ್ಷಣವಿದು, ಬಿಸಿಯು ಏರಿದೆ ತವಕ ತಾಳದೆ ಮನದ ಏರಿ ಉಕ್ಕಿ ಹರಿದಿದೆ. ನೂರು ದಾಹವು ವಿರಹವು ಏರುತ್ತಲಿದೆ, ಇನ್ನು ಸೇರಲು ನುರಾಸೆ
ಅದಾದ್ಮೇಲೆ ಅವಳಿಗೆ ಏನಾಯಿತು? ಗೊತ್ತಿಲ್ಲ ಸರ್. ಇದು ನಮ್ಮ ಕುಟುಂಬದ ಮನೆ. ನಮ್ಮ ಅಜ್ಜಿ ಇದ್ದಾಗ ನಾವೆಲ್ಲರೂ ಕೂಡ ಇದೇ ಮನೇಲಿದ್ವಿ. ಅವರಲ್ಲಿ ಒಬ್ಬರೇ ಇದ್ರು, ಆದರೆ ದಿಢೀರಂತ ಕಾಣೆ ಆಗ್ಬಿಟ್ರು. ನಿಮಗೆ ಬೇರೆ ಏನಾದರೂ ವಿಷಯ ಗೊತ್ತಿದ್ರೆ ನನ್ನ ಜೊತೆ ಹೇಳಬಹುದು. ಎಲಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಮಾತ್ರ ನಾನು ಇಲ್ಲಿಗೆ ಬರಲಿಲ್ಲ. ಸರಿ, ನೀವಿನ್ನು ಹೊರಡಬಹುದು. ನಾನು ಈ ಏರಿಯಾದ ನಿಮ್ಮನ್ನ ನೋಡೇ ಇಲ್ವಲ್ಲಮ್ಮ. ತಗೋ. ಏಯ್, ನಿನಗೇನಾಯ್ತು? ನಿನ್ನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಫೋನ್ ಮಾಡಿದ್ರು ಕೂಡ ನೀನು ತೆಗಿಯೋದೇ ಇಲ್ಲ. ಅಟ್ಲೀಸ್ಟ್ ನೀನಾದರೂ ನನಗೆ ಫೋನ್ ಮಾಡಿ ಮಾತಾಡ್ಬೇಕಲ್ಲ. ನಿನಗೇನಾಯ್ತಂತಾದರೂ ಹೇಳು. ನೀನ್ ಪ್ಲೀಸ್ ಇಲ್ಲಿಂದ ಹೊರಟೋಗು. ನಾನು ಎಲ್ಲಾನು ಮಿಸ್ ಮಾಡ್ಬಿಟ್ಟೆ. ನೀನು, ಆಮೇಲೆ ನಮ್ಮಮ್ಮ, ಎಲ್ಲರನ್ನು. ಪ್ಲೀಸ್ ನನ್ನ ಒಂಟಿಯಾಗಿ ಬಿಟ್ಬಿಡು. ನೀನು ಹೇಳ್ತಿರೋದು ನನಗೇನು ಅರ್ಥ ಆಗ್ತಾ ಇಲ್ಲ ಎಲೇನಾ. ಇದೆಲ್ಲ ನನಗೊಂದು ರೀತಿ ಕತೆ ಥರ ಕಾಣ್ತಿದೆ. ನಿನ್ನ ಮೈಂಡಿಗೆ ತುಂಬಾನೇ ಡಿಸ್ಟರ್ಬ್ ಆಗಿದೆ. ಬೇಕಾದ್ರೆ ಒಂದು ಸೈಕಿಯಾಟ್ರಿಸ್ಟ್ ಹೋಗಿ ಭೇಟಿ ಮಾಡೋಣವಾ? ನನಗೆ ಪೀರಿಯಡ್ಸ್ ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ಇದೆಲ್ಲ ಬರೀ ಕತೆ ಅಂತ ಹೇಳಕ್ ಬರ್ತೀಯಾ? ನೀನ್ ಪ್ರೆಗ್ನೆಂಟ್ ಆಗಿದ್ಯಾ? ನನಗೆ ಅಬೋಷನ್ ಆಗ್ಬೇಕು. ಪ್ಲೀಸ್ ಹೆಲ್ಪ್ ಮೀ. ಇನ್ಮೇಲೆ ಯಾವತ್ತು ಇದೆಲ್ಲ ಕಂಟಿನ್ಯೂ ಆಗ್ಬಾರ್ದು. ನೀನ್ ಇಲ್ಲಿಂದ ಹೊರಟೋಗು ಪ್ಲೀಸ್. ಸರ್, ಲಾಲ್ಕುಡಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋ ಎಲಿನನ್ನೋ ಹುಡುಗಿ ಆಮ್ದೇರ್. ಅವಳು ಕಾಣೆಯಾಗಿದ್ದಾಳಲ್ವಾ? ಎಸ್. ಇದಕ್ಕೂ ಮೇಲೆ ಬೇರೆ ಏನಾದರೂ ಇದೆಯಾ?
ಸರ್, ರೇಣುಕಾ ಮೇಡಮ್ ಹೇಳಿದ ಯುರೋಪಿಯನ್ ಕಾನ್ಸ್ಪಿರೆನ್ಸಿನಲ್ಲಿ ಒಂದು ಸಮುದಾಯದ ಬಗ್ಗೆ ವಿಚಾರ ಹೇಳಿದ್ದಾರೆ. ಮತ್ತೆ ನೀವು ಹೇಳಿದ ತಿರುಚನಾಪಳ್ಳಿ ಕನೆಕ್ಷನ್, ಹಾಗೆ ನಾನು ಮಾಡಿದ ಫೀಲ್ಡ್ ವಿಸಿಟಲ್ಲೂ ನನಗೂ ಅದೇ ಕನ್ಕ್ಲೂಷನ್ ಸಿಕ್ಕಿದೆ. ಹಂಗಂದ್ರೆ ಏನು? ನಾನು ಆ ಮಿಸ್ ಆದ ಹುಡುಗಿ ಎಲಿನಾ ಅವರ ಊರಿಗೆ ಹೋಗಿದ್ದೆ. ಲಿಲಿತ್, ಎ ಡಿಮಾನಿಕ್ ಫಿಗರ್ ಅನ್ ರಿಡಕ್ಮೆಂಟ್. ಈವ್ಸ್ಗೂ ಮೊದಲು ಆಡಮ್ನ ಮೊದಲನ ಸಂಗಾತಿ ದೇವ್ರ ಜೊತೆನೆ ಸವಾಲು ಹಾಕಿ ಈವ್ಸ್ಗೆ ಮಂತ್ರ ಮಾಡಿದ ಹಣ್ಣನ್ನ ಕೊಟ್ಟು ಲೂಸಿಫರ್ ಮೂಲಕ ಹುಟ್ಟಿದ ಅವಳ ಮಕ್ಕಳನ್ನ ದೇವತೆಗಳ ಕೈಯಿಂದ ಕೊಲೆ ಮಾಡಿಸಿದ್ರು. ಆದ್ರೆ ಸೇಡ್ಗಾಗಿ ಆಡಮ್ ಬಂದು ಈವ್ಸ್ನ ತಲೆಮಾರುಗಳನ್ನ ಗರ್ಭದಲ್ಲೇ ಸಾಯಿಸ್ತಾ ಇದ್ದ. ದ ರಿವೆಂಜ್ ಆಫ್ ಲಿಲಿತ್. ಲಿಲಿತ್, ಸರಿಯಾಗಿ ನೀನು ಏನ್ ಹೇಳಕ್ ಬರ್ತಾ ಇದೀಯಾ? ಈ ಕತೆಗೂ ಇಲ್ಲಿ ನಡೆದ ಕೊಲೆಗೂ ಏನ್ ಸಂಬಂಧ? ಸೈತಾನ್ಗೆ ಜೊತೆ ಇರೋ ಹಾಗೆ ಲಿಲಿತ್ ಪೂಜೆ ಮಾಡೋ ಕೆಲವು ಜನಾಂಗ ಕೂಡ ಇದ್ದಾರೆ ಇಲ್ಲಿ. ಎಲಿನಾ ಕುಟುಂಬ ಕೂಡ ಆ ಥರ ಪೂಜೆನೆ ಮಾಡಿದ್ದಾರೆ. ಅವ್ರ ಪೂರ್ವಜನ ಮನೆಯಲ್ಲಿ ನನಗೆ ಸಿಕ್ಕಿದ್ದು ಈ ಫೋಟೋಸ್ ಸರ್. ಮತ್ತೆ ಈಬ್ರು ಭಾಷೆನಲ್ಲಿ ಒಂದು ವಾಕ್ಯ ಇದೆ. ಓಕೆ, ಸೊ ತಮಿಳ್ನಾಡಲ್ಲಿರೋ ಕೆಲವು ಕ್ರೈಸ್ತ ಕುಟುಂಬದಲ್ಲಿ ತಲೆಮಾರುಗಳಿಂದ ಈ ರೀತಿ ಒಂದು ಪದ್ಧತಿ ಇರೋದು ನಾನು ಕೇಳ್ಪಟ್ಟಿದ್ದೀನಿ. ಕೆಲವು ಕುಟುಂಬಗಳು ಫೈನಾನ್ಷಿಯಲ್ ಆಗಿ ಸೋಷಿಯಲ್ ಆಗಿ ದೊಡ್ಡವರಾಗಿದ್ದಾರೆ. ಅದಕ್ಕೆಲ್ಲ ಈ ಪೂಜೆನೇ ಕಾರಣ ಅಂತ ಅವರು ನಂಬಿದ್ದಾರೆ. ಎಲಿನ ಕುಟುಂಬದಲ್ಲಿ ಈ ರೀತಿ ಒಂದು ಆರಾಧನೆ ಇತ್ತು, ಡಿವೋಟಿಸ್ ಆಫ್ ಲಿಲಿತ್. ಮೇ ಬಿ ಲಿಲಿತ್ನ ಇನ್ಫ್ಲೂಯೆನ್ಸ್ ಎಲಿನಾಗೂ ಆಗಿದೆ ಅನ್ಸುತ್ತೆ. ಮತ್ತೆ ಆ ಊರಲ್ಲಿ ನಡೆದ ಕೊಲೆಗಳು, ಅದಕ್ಕೆಲ್ಲ ಕಾರಣ ಲಿಲಿತ್ ಅಂತ ಹೇಳ್ತೀರಾ? ಅಲ್ಲಿ ನಡೆದ ಕೊಲೆಗಳಲ್ಲಿ ಇಬ್ರು ಹುಡುಗಿರಲ್ಲಿ ನಡವಳಿಕೆ ಸರಿಯಿಲ್ಲ ಅಂತ ಕೇಳ್ಪಟ್ಟಿದ್ದೆ. ನೀವು ಅದನ್ನ ಫಾಲೋ ಮಾಡಿದ್ರಂತ ರೇಣುಕಾ ಮೇಡಮ್ ಹೇಳಿದ್ರು. ಮತ್ತೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಅದು ಪೆಟ್ಟಿ ಅಂಗಡಿಯವನು ಮತ್ತು ಆಟೋದವನು ಅನುಮಾನ ಬಂತು ಅಂತ ಹೇಳಿದ್ರು. ಆದರೆ ಅದಕ್ಕೆ ಎವಿಡೆನ್ಸ್ ಎಲ್ಲೂ ಸಿಗ್ಲಿಲ್ಲ. ಆಮೇಲೆ ಕೊಟ್ಯೂರ್ ಹಾಸ್ಪಿಟಲಲ್ಲಿ ಎಲಿನಾ ಇಟ್ಟಿದ್ದ ಕನೆಕ್ಷನ್ ತರ ಬೇರೆಯವರ ನಡವಳಿಕೆಗಳು ಪಾಲಕೋಟು ಮತ್ತು ಬಣಕಡವೆನಲ್ಲಿ ಕಾಣಿಸ್ಲಿಲ್ಲ. ಹಂಗಾದ್ರೆ ನೀವು ಆ ಊರಿನ ಕತೆ ಕೂಡ ಮುಗಿಸಿದ್ದೀರಾ, ರೈಟ್? ಐ ಥಿಂಕ್ ಸೋ ಸರ್. ಹಂಗಾದ್ರೆ ಲೀನಾಗೆ ಸಂಬಂಧಪಟ್ಟ ಕೊಲೆಗಳ ಬಗ್ಗೆ, ಹಂಗಾದ್ರೆ ಸುಳ್ಳು ಕತೆನ ಯಾಕೆ ಲಿಲಿತ್ ಕತೆಗೆ ಲಿಂಕ್ ಮಾಡ್ತಾ ಇದ್ದೀರಾ? ಸೊ ಹಂಗಾರೆ ಸುಳ್ಳನ್ನ ನಿಜ ಮಾಡಕ್ ನೋಡ್ತಾ ಇದ್ದೀರಾ? ಮೇ ಬಿ ಅಪ್ರೋಚ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಎಲಿನಾ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಎನ್ಕ್ವೈರಿ ಮಾಡಿದ ನಂತರದಲ್ಲಿ ನಾನಿದನ್ನ ತುಂಬಾ ನಂಬೋದಕ್ಕೆ ಶುರು ಮಾಡಿದ್ದೀನಿ. ಆಡಮ್ನ ಸಂತತಿಯ ಪರಂಪರೆಯಲ್ಲಿ ಲಿಲಿತ್ತು ಹಾಗೆ ತೀರಿಸ್ಕೊಳ್ತಾ ಇದೆ. ಅಜ್ಜಿ, ನೀನು ನಾನ್ಸೆನ್ಸ್ ಥರ ಸ್ಟಡಿ ಮಾಡಕ್ ಹೋಗ್ಬೇಡ. 1 ವರ್ಷದಲ್ಲಿ ಇವೆಲ್ಲ ವೇಸ್ಟ್ ಆಯ್ತು. ಓಕೆ, ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಲಿಲಿತ್, ಅದೇನೆಂದ್ರೆ ಬಾಬಿಲೋನ ನಾಡಿನಿಂದ ಎಗಿಪ್ತವರೆಗೂ, ಅಂದರೆ ಇಸ್ರೇಲಿಗೆ ಹೋದ್ರೆ ಅಲ್ಲಿ ವಲಸೆ ಬಂದಂಥ ಜನಗಳ ಕಥೆನೇ ಹೇಳಬೇಕು ಅಂತಂದ್ರೆ ಸಾವಿನ ಸಮುದ್ರ ಅಂತ ಕೇಳ್ಪಟ್ಟಂಥ ಸಮಯದಲ್ಲಿ ಮಾನ್ಸ್ಟರ್ ಆಗಿ ಬದಲಾದ್ರು ಅಂತ ಆಧಾರ ಇದೆ. ಕಿಂಗ್ ಸೈಜ್ ಬೈಬಲಲ್ಲಿ ಆಂಪ್ಲಿಫೈಡ್ ವರ್ಷನಲ್ಲಿ ವಿಷಯ ಎಂಬ ಪುಸ್ತಕದಲ್ಲಿ ಈ ಲಿಲಿತ್ ಬಗ್ಗೆ ಎಲ್ಲ ವಿವರಣೆ ಹೇಳಿದ್ದಾರೆ. ಆದರೆ ಲಿಲಿತ್ ಬಗ್ಗೆ
ತುಂಬ ಕತೆಗಳಿರುವಂತಹ ಝೂಝಾ ಬುಕ್ಕಲ್ಲಿರೋ ಆಲ್ಫಾಬೆಟ್ ಸಿರಾಕಲ್ಲೇನೇ ಇರೋದು. ಈವಾನ ಮೊದಲನೇ ತಪ್ಪು ಮಾಡಿಸಿದ್ದು ಲಿಲ್ಲಿತನೆ ಅಂತ ಆ ಬುಕ್ಕಲ್ಲಿ ಬರ್ದಿದ್ದಾರೆ. ಅದೇನಂದ್ರೆ ಗರ್ಭಿಣಿ ಸ್ತ್ರೀಯರು ಸಂಜೆ ಹೊತ್ತಲ್ಲಿ ಹೊರಗಡೆ ಬರಬಾರ್ದು ಅಂತ ಹೇಳಿದಾರಲ್ವಾ, ಅದು ಲಿಲಿತ್ ಬಗ್ಗೆ ಸಂಬಂಧಪಟ್ಟಂತ ಕತೆಗಳಲ್ಲೇ ಬರುತ್ತೆ. ಪೇಗನ್ ಮತ ಗುರುಗಳಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ತಾನೇ ಹೇಳಿದ್ರಿ ನೀವು? ಕ್ರಿಶ್ಚಿಯನ್ ಮತಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಹೇಳ್ತಾರೆ. ಮಾರ್ತೋನ್ ಬಿಟ್ಟು ಇಲ್ಲಿ ಬಂದು ಕನ್ವರ್ಟ್ ಆದ ಎಲ್ಲ ಕುಟುಂಬಗಳು ನಿನ್ನ ಬಿಟ್ಟು ಮತ್ತೆ ಎಲ್ಲರೂ ಮರೆಯಾಗೋಗಿದ್ದಾರೆ. ನೀನು ಈ ಕಪ್ಪು ಜನಾಂಗಕ್ಕೆ ಸೇರಿದವನು ಅಂತ ಮಧ್ಯ ತಿರುಚರಾಪಲ್ಲಿ ಕ್ರಿಶ್ಚಿಯನ್ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಕಾಲದಿಂದನೂ ಅದು ಕೂಡ ಜೊತೆಲೇ ಬರ್ತಾ ಇದೆ. ಆ ಕುಟುಂಬದಿಂದ ಬಂದಂತ ಎಲ್ಲರೂ ಮಲೆಕೋಟೆಗೋ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಟಿದ್ದಾರೆ. ನೀನವತ್ತು ಹೇಳಿದಂತಹ ಕೊಲೆಗಳಿದಾವಲ್ವಾ, ಅದು ಬೇಕಾದ್ರೆ ಜಿಯೋಗ್ರಫಿ ಟೈಪಲ್ಲಿ ಅದು ಕೂಡ ಅಟ್ಯಾಚ್ ಮಾಡಿ ಮಾತಾಡ್ಬೋದು. ಆದ್ರೂ ಗರ್ಭಿಣಿ ಸ್ತ್ರೀನ ಹುಡುಕಿ ಅವ್ರನ್ನ ಕೊಲೆ ಮಾಡೋದು ಅಂತ ಅಂದ್ರೇನೆ ಇದು ಕೇವಲ ಸಾವಲ್ಲ, ಇದೊಂದು ಸಾಧಾರಣ ವಿಷಯ ಅಂತ ಹೇಳಿ ಮುಚ್ಚಿಟ್ಟಿರೋ ಕೊಲೆ ಕೇಸು. ನೀವ್ ಹೇಳಿದ ಕನೆಕ್ಷನ್ ಇಟ್ಕೊಂಡು ನಾನು ನೋಡ್ತೀನಿ. ಅಜ್ಜಿ, ನನಗೇನನ್ಸುತ್ತೆ ಅಂದ್ರೆ ಕೆಲವೊಂದು ಪ್ರತಿಕಾರಗಳು ನಡೆದವೆ ಅಂತ ಅನ್ಸುತ್ತೆ. ನೀನವತ್ತು ಹೇಳಿದಂತ ಇಸ್ರೇಲ್ ನಡೆದ ಆ ಟೆರರಿಸ್ಟ್ ಅಟ್ಯಾಕು, ಅಲ್ಲಿ 10 ಜನಕ್ಕೂ ಮೇಲ್ಪಟ್ಟು ಹೆಣ್ಮಕ್ಳು ಸತ್ತಿದ್ದಾರೆ. ಅವರು ಬೇಗನ್ ಮತಕ್ಕೆ ಸಂಬಂಧಪಟ್ಟಂತ ಹೆಣ್ಮಕ್ಳು. ಅದು ಒಂದು ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ ಇಂಟರ್ಪೋಲ್ ಜೊತೆಗೇನೆ ಯಾವ ಏಜೆನ್ಸಿನೂ ಕೂಡ ನಂಬಲೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಆಚೆ ಎಲ್ಲೂ ಕೂಡ ಬರಲಿಲ್ಲ. ಎಸ್, ರೇಣುಕಾ ಮೇಡಮ್ ಈ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರು. ಇದ್ರ ಬಗ್ಗೆ ಏನಾದರೂ ವಿಚಾರ ಗೊತ್ತಾದ್ರೆ ನಾನು ನಿನಗೆ ತಿಳಿಸ್ತೀನಿ. ಓಕೆ. ನಿಮ್ಮ ಸಾರ್ಗೂ ಮತ್ತೆ ತಿರುಚಾರ್ಪಲ್ಲಿಗೂ ಒಂದು ಕನೆಕ್ಷನ್ ಇದೆ. ದಿನಗಳು ಉರುಳಿವೆ ಮೌನದೇ, ರಾತ್ರಿಯು ಕಣ್ಗಳು ಕರೆದಿವೆ, ತವಕವ ತಾಳದೆ ಕಾಲವು ಕಳೆಯುತ್ತ ಆಸೆಯು ಮೂಡಿದೆ, ತೀರದ ದಾಹವ ತೀರಿಸಿ ತೇಲಲು ಕಾರಿರುಳು ಕೈ ಚಾಚಲು ನಿನ್ನ ನೆರಳಲೆ ಅದು ತಾಕಿದೆ, ಕಾರಿರುಳು ಕೈ ಚಾಚಿದೆ ನಿನ್ನ ನೆರಳಲೆ ಅದು ತಾಕಿದೆ, ಕಡಲಾಗಿ ಮೌನ ഇരുളാകെ മേഘ രാത്രി ಓ ಬೆಳಕೆ ದೂರಾದರೆ ನೀನು ನನ್ನುಸಿರೆ ಬಿಸಿಯಾಗುವುದೇ, ಓ ಬೆಳಕೆ ದೂರಾದರೆ ನೀನು ನನ್ನುಸಿರೆ ಬಿಗಿಯಾಗುವುದೇ, ನನ್ನ ಪ್ರೀತಿಯೇ ನನ್ನ ಒಲವೇ
ಸೆರೆಯಲ್ಲಿ ಸಾಯಲು ಕಣ್ಮರೆಯಾದರೆ ನೆನಪುಗಳೇ ಕಾಡುವುದೇ ಪ್ರೀತಿಯೇ ನೆನಪುಗಳೇ ಕಾಡುತ್ತಿವೆ. ಹಲೋ, ಅರುಣ್ ಅವರಲ್ವಾ? ಹೌದು ಸರ್, ಹೇಳಿ. ಅಂಡಮಾನ್ಗೆ ಪ್ಯಾಕೇಜ್ ಇದೆಯಾ? ಸರ್, ನಿಮ್ಮ ಹೆಸರೇನು? ಅಜೀಜ್. ಸರ್, ಅಂಡಮಾನ್ ಪ್ಯಾಕೇಜ್ ನಮಗೆ ಬೇಕಿರೋದು. ಹೌದು. ಫ್ಯಾಮಿಲಿ ಪ್ಯಾಕೇಜ್ ಬೇಕಾ? ಅದನ್ನ ನಾನು ಆಮೇಲೆ ಹೇಳ್ತೀನಿ. ಫ್ಯಾಮಿಲಿ ಪ್ಯಾಕೇಜ್ನೇ ನೋಡ್ತಾ ಇದ್ದೀನಿ. ಸರ್, ಈಗ ನೀವು ಎಲ್ಲಿಂದ ಮಾತಾಡ್ತಿರೋದು? ವಾಲಾಡಿಯಿಂದ. ವಾಲಾಡಿನಲ್ಲಿ ಎಲ್ಲಿದ್ದೀರಿ ಸರ್? ವಾಲಾಡಿ ಜಂಕ್ಷನ್ ಅಲ್ಲೇ ಇದ್ದೀನಿ. ಓ, ನಾನು ಕೂಡ ಅಲ್ಲೇ ಇದ್ದೀನಿ ಸರ್. ಈಗ ಒಂದು ಗ್ರೂಪ್ನ ಕರ್ಕೊಂಡ್ ಬಂದಿದ್ದೀನಿ. ಓಹೋ. ಸರ್, ನೀವು ಈವ್ನಿಂಗ್ ಫ್ರೀ ಇದ್ರೆ ನಾವು ನೇರವಾಗಿ ಭೇಟಿ ಮಾಡೋಣ. ಓಕೆ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅರುಣ್, ಹಾ, ಕಮ್. ಅಜಿತ್ ಸರ್? ಎಸ್, ಕೂತ್ಕೊಳ್ಳಿ. ಸರ್, ಈ ಅಂಡಮಾನ್ ಪ್ಯಾಕೇಜ್ನ ಬಿಟ್ಟು ಲಕ್ಷದ್ವೀಪ್ ಮತ್ತೆ ಮಾಲ್ಡೀವ್ಸ್ ಪ್ಯಾಕೇಜ್ ಕೂಡ ಇದೆ. ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅರುಣ್, ಇವಾಗ ನಿಮ್ಮ ಕೈ ಹೇಗಿದೆ? ಏನ್ ಸರ್? ಕೆಲವು ದಿನಗಳ ಹಿಂದೆ ಒಂದು ಚಿಕ್ಕ ಫ್ರ್ಯಾಕ್ಚರ್ ಆಗಿತ್ತಲ್ಲ, ಅದಿವಾಗ ಹೇಗಿದೆ? ಅದೀಗ ಓಕೆನೆ ಸರ್. ಆದ್ರೆ ನನಗೇಟ್ ಬಿದ್ದಿದ್ದು ನಿಮ್ಗೆ ಗೊತ್ತು ಸರ್. ನಾನು ಕೇಳೋ ಪ್ರಶ್ನೆಗೆ ಅರುಣ್ ಸರಿಯಾದ ಉತ್ತರ ಕೊಡಬೇಕು. ಈ ಎಲಿನಾ ನಿಮ್ಗೆ ಎಷ್ಟು ದಿನಗಳಿಂದ ಪರಿಚಯ? ಜಾಸ್ತಿ ಯೋಚನೆ ಮಾಡಬೇಡಿ. ಸರ್, ತಿರುಚಿನಲ್ಲಿ BSc ನರ್ಸಿಂಗ್ ಓದಕ್ ಬಂದಾಗ ನಾನು ಎಲಿನಾ ಪರಿಚಯ ಆದ್ವಿ ಸರ್. ನನಗೆ ಜೂನಿಯರ್ ಆಗಿ ಓದಿದ ಹುಡುಗಿ ಎಲಿನಾ ಜೊತೆಲಿದ್ಲು ಸರ್. ಆ ಹುಡುಗಿನ ನನ್ನ ಎಲಿನಾಗೆ ಪರಿಚಯ ಮಾಡಿಕೊಟ್ಟಿದ್ದು ಸರ್. ಅದಾದ ನಂತರ ನಾವು ಹೊರಗಡೆ ಹೋಗೋದಕ್ಕೆ ಶುರು ಮಾಡಿದ್ವಿ ಸರ್. ಸರಿ, ನಿಮ್ ಜೂನಿಯರ್ ಆಗಿ ಓದಿದ ಹುಡುಗಿ ಹೆಸರು ಏನು ಅಂತ ಹೇಳಿ? ನ್ಯಾನ್ಸಿ. BSc ನರ್ಸಿಂಗ್ ಮುಗಿಸಿ ಎಲಿನಾ ಯಾಕೆ ಕೆಲಸ ಹುಡುಕ್ಲಿಲ್ಲ? ಅಮ್ಮ ಒಂಟಿ ಇದ್ದಾರೆ ಅಂತ ಹೊರಗಡೆ ಕೆಲಸ ಹುಡುಕೋದಿಲ್ಲ ಅಂತ ನನಗೆ ಅವಳು ಹೇಳಿದ್ಲು ಸರ್. ಅದಾದ್ಮೇಲೆ ಈ ರೀತಿ ಪ್ರಶ್ನೆ ಮಾಡಿದೆನ ನಾನು ಅವಳಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಸರ್. ಸರ್, ಇದ್ರ ಬಗ್ಗೆ ನೀವು ಯಾಕೆ ಈಗ ಕೇಳ್ತಾ ಇದ್ದೀರಾ? ಏನಿಲ್ಲ ಅರುಣ್, ಎಲಿನಾನ ಹತ್ತಿರದಲ್ಲಿ ಎಲ್ಲಾದ್ರೂ ನೀವು ನೋಡಿದ್ರಾ? ಹೌದು ಸರ್, ಒಂದು 3 ವಾರ ಆಗಿರ್ಬೇಕು. ಯಾಕೇನಾಯ್ತು? ನೀವು ಅವಾಗವಾಗ ಮೀಟ್ ಮಾಡ್ತಿದ್ರಿ ತಾನೇ? ಭೇಟಿ ಆಗ್ತೀವಿ ಸರ್. ಎಲಿನಾ ರಾಜಕಾಡೆ ಹಾಸ್ಪಿಟಲ್ಗೆ ಹೋದ್ಮೇಲೆನೆ ವಾರಕ್ಕೆ 1-2 ಸಲ ನಾವು ಭೇಟಿ ಆಗ್ತೀವಿ ಸರ್. ಪ್ರತಿಯೊಬ್ರು ಮನೇಲೂ ಮೂನಾರ್ಕ್ಗೆ ಟ್ರಿಪ್ ಅಂತ ಬರ್ತಾರೆ ಸರ್. ಮತ್ತೆ ಯಾಕೆ 3 ವೀಕ್ಸ್ ಗ್ಯಾಪು? ಲಾಸ್ಟ್ ಟೈಮ್ ನಾವಿಬ್ರು ಭೇಟಿ ಆದಾಗ ನಮ್ಮಿಬ್ರಿಗೂ ಕೂಡ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಸರ್. ಅವಳು ಹೇಳಿದ ತುಂಬಾ ವಿಷಯಗಳನ್ನ ನನಗೆ ಸ್ವಲ್ಪ ಕೂಡ ನಂಬೋದಕ್ಕಾಗ್ಲೇ ಇಲ್ಲ ಸರ್. ಅವಳು ಪ್ರೆಗ್ನೆಂಟ್ ಆಗಿರೋದು ನಿಮ್ಗೆ ನಂಬಕ್ಕಾಗ್ತಾ ಇರ್ಲಿಲ್ವಾ?
ಇಲ್ಲ ಸರ್, ನನ್ನ ಕೈ ಫ್ರಾಕ್ಚರ್ ಆದ್ಮೇಲೆ ಎಲಿನಾ ನನ್ನ ನೋಡೋದಕ್ಕಂತ ಬಂದ್ಲು ಸರ್. ಆಮೇಲೆ ಎಲ್ಲಿನ ಹುಡ್ಕೋದಕ್ಕೆ ನೀವು ಹೋಗ್ಲೇ ಇಲ್ವಾ? ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದಾಗ ಅವಳು ಸಿಗದೆ ಇದ್ದಾಗ ನಾನು ಎಲಿನಾ ಮನೆಗೆ ಹೋದೆ. ಆದ್ರೆ ಸರ್ ಅವಳನ್ನ ನೋಡೋದಕ್ಕೆ ಇಷ್ಟನೇ ಪಡ್ಲಿಲ್ಲ ಸರ್. ನೀವು ಎಷ್ಟು ದಿನಗಳ ಮುಂಚೆ ಎಲಿನ ಮನೆ ಹೋಗಿದ್ರಿ? ಒಂದು 2 ವಾರ ಮುಂಚೆ ಹೋಗಿದ್ದೆ ಸರ್. ಎಲಿನ ಇವಾಗ ಎಲ್ಲಿದ್ದಾಳೆ? ಅವಳೀಗ ಮನೇಲೇ ಇರ್ತಾಳೆ ಸರ್. ಓಕೆ, ಥ್ಯಾಂಕ್ಸ್ ಅರುಣ್. ಅಗತ್ಯ ಬಿದ್ದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ ಸರ್. ಹಲೋ ಮೇಡಮ್. ಟೆಲ್ ಮೀ. ಒಂದು ಫೋನ್ ನಂಬರ್ ಹೇಳ್ತೀನಿ, ಅದರದ್ದು 1 ಮಂತಿಂದು ಲೊಕೇಶನ್ ಶೇರ್ ಮಾಡ್ತೀರಾ? ಓಕೆ. ಟೆಕ್ಸ್ ವ್ಯಾಲಿಯಿಂದ ನಿಮಗೆ ಕಾಲ್ ಮಾಡ್ತಾರೆ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಮೇಡಮ್. ಏನಾದರೂ ಪ್ರೋಗ್ರೆಸ್ ಇದೆಯಾ? ತುಂಬ ಹತ್ತಿರದಲ್ಲಿದ್ದೀನಿ ಮೇಡಮ್. ಹೇಳು ಬಿನು. ಅದು ಸರ್, ರಹಸ್ಯವಾಗಿ ಒಂದು ಇನ್ಫಾರ್ಮೇಶನ್ ಇದೆ ಸರ್. ಈ ಡಿವಿಷನ್ ಅಲ್ಲಿ 1 ವಾರದ ಒಳಗಡೆ 2 ಹುಡುಗಿರು ಸೂಸೈಡ್ ಅಂತ ರಿಪೋರ್ಟ್ ಆಗಿದೆ. ಓಕೆ. ಅದ್ರಲ್ಲಿ ಒಂದು ನನ್ನ ಸರ್ಕಲ್. ಆದ್ರೆ ಸೂಸೈಡ್ಗೆ ರೀಸನ್ ಏನಂತ ಗೊತ್ತಾಗ್ತಿಲ್ಲ ಸರ್. ಆದ್ರೆ ಆ ಕೇಸನ್ನು ಓದಿದ ತಕ್ಷಣ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯ್ತು. ಓಕೆ, ಆ ಡೀಟೇಲ್ಸ್ನ ನಾನು ಕಳಿಸ್ಕೊಡಿ. ಓಕೆ ಸರ್, ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಸರಿ ಸರ್, ಸರಿ. ಥ್ಯಾಂಕ್ ಯು.
ಗುಡ್ ಈವ್ನಿಂಗ್ ಮೇಡಮ್. ಹಾಂ, ಕೂತ್ಕೊಳ್ಳಿ. ನಿಮ್ಗಾಗೆ ಕಾಯ್ತಿದ್ದೆ. ಏನಾದರೂ ಅರ್ಜೆಂಟ್ ಇತ್ತಾ ಮೇಡಮ್? ಹೌದು, ತುಂಬ ಅರ್ಜೆಂಟ್. ಅಜ್ಜಿ, ಕಾರ್ತಿಕ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸ್ವಲ್ಪ ರಿಸರ್ವ್ಡ್ ಥರ ಕಾಣಿಸ್ತಿದೆ. ಹೀ ಹ್ಯಾಸ್ ಇನ್ ಎಕ್ಸ್ಟ್ರಾ ಸೆನ್ಸ್. ಕೆಲವು ವಿಚಾರಗಳನ್ನು ಮೊದಲೇ ತಿಳ್ಕೊಳ್ಳೋಷ್ಟು ಟ್ಯಾಲೆಂಟ್ ಇದೆ. ಈಗ ಒಂದು ತಿಂಗಳಿಂದ ಕಾಂಟ್ಯಾಕ್ಟ್ ಯಾವುದೂ ಇಲ್ಲ. ಹೀ ಸಮಥಿಂಗ್ ಡೌಟ್ಫುಲ್. ಎಸ್, ಇಟ್ಸ್ ಅ ಡಿಕಾಯ್. ವಾಟ್? ಇಂಟರ್ಪೋಲಲ್ಲಿ ನೋಡಲ್ ಆಫೀಸರ್ ಆಗಿದ್ದಾಗ ಕ್ರೈಮ್ ಬ್ರಾಂಚ್ ಅಸಿಸ್ಟೆಂಟ್ ಆಗಿ ಅವ್ರನ್ನ ರೆಕ್ರೂಟ್ ಮಾಡಿದ್ರು. ಅದರಲ್ಲಿದ್ದ ಒಬ್ಬ ಆಫೀಸರ್ ಅನ್ಡಿಸ್ಕ್ಲೋಸ್ಡ್ ಮಿಷನ್ ಜೊತೆ ಇಲ್ಲೇ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ನಿಂದ ಇಂಟಿಮೇಷನ್ ಬಂದಿದೆ. ಥ್ರೂ ಅಫಿಷಿಯಲ್ಸ್ ಚಾನಲ್ ಕಾರ್ತಿಕ್ ಯುರೋಪಿಯನ್ ಕಂಟ್ರೀಸ್ನಲ್ಲಿ ನಡೆದ ಮರಣಗಳು ಮತ್ತು ಇಲ್ಲಿ ನಡೆದ ಮರಣಗಳ ಸಂದೇಹಗಳನ್ನು ಡಿಸ್ಕಸ್ ಮಾಡಿದ್ರು. ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಆ ಸಮಯದಲ್ಲಿ ನೀವು ಲೀವ್ನಲ್ಲಿದ್ರಲ್ವಾ? ಹೌದು ಮೇಡಮ್. ಅವರಿಗೊಂದು ಅನ್ಅಫಿಷಿಯಲ್ ಸಪೋರ್ಟ್ ಅಗತ್ಯ ಇದೆ. ಸೊ ನಾನು ನಿಮ್ಮ ಹೆಸರನ್ನ ಹೇಳಿದೆ. ಇವಾಗ ಅದಕ್ಕೆ ಏನಾಯ್ತು ಮೇಡಮ್? ಇವರೇ ರಿಯಲ್ ಕಾರ್ತಿಕ್. ಅಲ್ಲಿ ಮಿಸ್ ಆದ ಹೆಣ್ಣುಗಳ ಡೀಟೇಲ್ಸ್ ಈಗ ಕನೆಕ್ಟ್ ಆಗಿರ್ಬೇಕೆ? ಎಸ್, 2 ಸಾವುಗಳು ಸಹಜ ಸಾವು ಅಂತ ರಿಪೋರ್ಟ್ ಆಗಿದೆ. ನನಗೆ ಬೆಂಗಳೂರು SP ಯಿಂದ ಇನ್ಫಾರ್ಮೇಷನ್ ಬಂದಿದೆ. ಅವನೊಬ್ಬ ತೀವ್ರ ಕೊಲೆಗಾರ. ನಮ್ಮೆಲ್ಲರೂ ಮ್ಯಾನುಪ್ಯುಲೇಟ್ ಮಾಡಿಬಿಟ್ಟ. ನಮ್ಮೆಲ್ಲರ ಅಫಿಷಿಯಲ್ಸ್ ಚಾನಲ್ಸ್ನ ಆಕ್ಸೆಸ್ ಮಾಡಿದ್ದಾನೆ ಅವನ ಸ್ವಂತ ಪ್ಲಾನ್ಗೋಸ್ಕರ. ಈಸ್ ಇಟ್ ಟ್ರೇಸಬಲ್? ಅವನಿದ್ದಿದ್ದ ಮನೆಯಲ್ಲಿ ಈಗ ಅವನಿಲ್ಲ. ನೋ ಇನ್ಫಾರ್ಮೇಷನ್ಸ್. ಅವನಿದ್ದನ್ನೇ ಆಧಾರವಾಗಿಟ್ಕೊಂಡು ಎಲ್ಲ ಕೊಲೆಗಳಲ್ಲೂ ನಮ್ಗೆ ದಾರಿ ತಪ್ಪಿಸಿದ್ದಾನೆ. ಅವನನ್ನು ನಾನು ನಿಜವಾಗ್ಲೂ ತಪ್ಪಿಸ್ಕೊಳಕ್ ಬಿಡಲ್ಲ. ನನ್ಗವ್ನು ಬೇಕು ಅಜ್ಜಿ. ನಾನು ಟ್ರ್ಯಾಕ್ ಮಾಡ್ತೀನಿ ಮೇಡಮ್. ಓಕೆ, ನಿಮಗೆಲ್ಲ ಸಪೋರ್ಟು ಸಿಗುತ್ತೆ. ಓಕೆ ಮೇಡಮ್, ನಾನಿನ್ನು ಬರ್ತೀನಿ. ಓಕೆ ಅಜ್ಜಿ. ಅಜ್ಜಿ. ಎಸ್ ಮೇಡಮ್. 1-2 ದಿನದಿಂದ ನೀವು ಫೋನಿಗೆ ಸಿಗಲೇ ಇಲ್ವಲ್ಲ? ಬೇರೆ ಊರಿಗೋಗಿದ್ರಾ? ಹೌದು, ಒಂದು ಶಾರ್ಟ್ ಟ್ರಿಪ್.
ನನ್ನಲ್ಲಿ ಮರ್ಮಗಳು ಕೇಳಿವೆ ಪ್ರಶ್ನೆಗಳ ಉಂಟಾಗೋ ಮರಣಗಳು ದಿನ ದಿನವೂ ದಾರಿಗಳು ಇರುವ ಆಂತರಿಕಗಳು ಗೊತ್ತಿಲ್ಲದ ವೇದಗಳು ಉಂಟಾಗೋ ಮರಣಗಳು ದಿನ ದಿನವೂ ದಾರಿಗಳು ಕವಿದಾಯಿತು ಕತ್ತಲೆ ಕಣ್ಣ ಉರಿಯು ಬಿಡುಗಡೆಯೇ ಆಗುವುದೇ ದಾರಿಯಾವುದು ಇಲ್ಲವೇ ಉತ್ತರವ ಹುಡುಕಿದೆ ಇಲ್ಲಿ ಎಡೆ ಬಿಡದೆ ಸಾಗಲು ನೋವೆಲ್ಲವ ತಡೆದು ದಾರಿಯೇ ಇಲ್ಲವೇ ಭಯವೇನೋ ಈಗ ವಿಧಿಯಾವುದು ಇಲ್ಲವೇ ನಾ ಅಡೆತಡೆಗಳ ಮೀರಿದೆ ಹಿಂದೆ ಕಥೆ ಮುಗಿಸಲು ನೋಡಿದೆ ಕವಿದಾಯಿತು ಕತ್ತಲೆ ಕಣ್ಣ ಉರಿಯು ಬಿಡುಗಡೆಯೇ ಆಗುವುದೇ ದಾರಿಯಾವುದು ಇಲ್ಲವೇ ಉತ್ತರವ ಹುಡುಕಿದೆ ಇಲ್ಲಿ ಎಡೆ ಬಿಡದೆ ಸಾಗಲು ನೋವೆಲ್ಲವ ತಡೆದು ದಾರಿಯೇ ಇಲ್ಲವೇ
ಸರ್, ರಹಸ್ಯವಾದಂತ ಒಂದು ಮಾಹಿತಿ ಇದೆ ಸರ್. ಡಿವಿಷನ್ ಅಲ್ಲಿ ಒಂದು ವಾರದ ಒಳಗಡೆ 2 ಹುಡುಗಿರು ಸೂಸೈಡ್ ರಿಪೋರ್ಟ್ ಆಗಿದೆ ಸರ್. ಆದ್ರೆ ಒಂದು ವಿಷಯ, ನಿಮ್ ಮನ್ಸಿಗೆ ಏನನ್ಸುತ್ತೋ ಅದನ್ನೇ ಮಾಡಿ. ಪಕ್ಕದ ವಾರ್ಡಲ್ಲಿ ಪ್ರೆಗ್ನೆಂಟ್ ಆಗಿರೋ ಒಬ್ರ ಅಕ್ಕ ಬ್ಲೀಡಿಂಗ್ ಆಗಿ ಸತ್ ಹೋದ್ರು ಅಂತ ಮೊನ್ನೆ ನ್ಯಾನ್ಸಿ ಹೇಳ್ದಾಗ್ಲೇ ನನಗೂ ಅರ್ಥ ಆಗಿದ್ದು. ಪಕ್ಕದ ಊರಿಂದ ಎಲೆನಾ ಜೊತೆ ಇನ್ನೊಂದು ನರ್ಸ್ ಕೂಡ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವ್ರ ಹೆಸರು ನ್ಯಾನ್ಸಿ. ನನಗ್ ಜೂನಿಯರ್ ಆಗಿದ್ದ ಅಂತ ಒಂದು ಹುಡುಗಿ ಅವಳು ಎಲಿನಾ ಜೊತೆ ಇದ್ಲು. ಅವಳೇ ನನ್ನ ಎಲಿನಾಗೆ ಪರಿಚಯ ಮಾಡಿಕೊಟ್ಟಿದ್ದು. ನಿಮ್ ಜೂನಿಯರ್ ಆಗಿ ಓದ್ತಿದ್ದ ಆ ಹುಡುಗಿ ಹೆಸರೇನು? ನ್ಯಾನ್ಸಿ.